ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಹೆಂಗಿದ್ದೀರಾ? ಸೊ ನಾನು ನಿಮ್ಮ ರಾಹುಲ್ ಪರಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ಒಂದು ವಿಡಿಯೋಲಿ ವಿಲ್ ಲುಕ್ ಇನ್ ಟು ದ ಪ್ರಾಬಬಿಲಿಟಿ. ಸೊ ಪ್ರಾಬಬಿಲಿಟಿ ಏನು ಹೊಸದಲ್ಲ, ಹೌದೋ ಇಲ್ಲೋ? ಸೊ ಸ್ಕೂಲಿಂದ ಓದ್ಕೊಂಡು ಬಂದಿರ್ತೀರ, 8th, 9th, 10th. ಈಗ 10th ಓದೇ ಇರ್ತೀರ. ಸೊ 11th ಈಗೂ ಓದ್ತೀರಾ, ಮುಂದೆ 12th ಓದ್ತೀರಾ. ಸೊ ಇಲ್ಲೇನು ಓದ್ತೀರಾ, ಸ್ವಲ್ಪ ಇದಕ್ಕಿಂತ ಅಡ್ವಾನ್ಸ್ಡು ಕೆಲವೊಂದೆಲ್ಲ ಇದನ್ನೆಲ್ಲ ಯೂಸ್ ಮಾಡಲೇಬೇಕು, ಕಾನ್ಸೆಪ್ಟ್ಸ್ ಬೇಕೇ ಬೇಕು. ಸೊ ಇದು ಬಿಟ್ಟು ಸರ್ ಇಲ್ಲಿಗೆ ಮುಗಿತಾ ಪಿ ಯು ಸಿಗೆ? ನಾವು ಸೊ ನೆಕ್ಸ್ಟ್ ಇಂಜಿನಿಯರಿಂಗಲ್ಲೂ ಬರುತ್ತೆ. ಸೊ ಯಾರಾದರೂ ಡೇಟಾ ಸೈನ್ಸು, AI ಅದೆಲ್ಲ ತೊಗೊತಿದ್ರೆ ಬರುತ್ತೆ. ಆ್ಯಂಡ್ ಸೊ ಹೇಳೋದಕ್ಕಿಂತ ಮುಂಚೆ ದಿಸ್ ಅಗೇನ್ ಇಂಜಿನಿಯರಿಂಗ್ ಅಂತ ಬಂದಾಗ, ಸೊ ಇದು ಏನು ನೋಡ್ತಿದ್ದೀರಾ, ಸೊ ದಿಸ್ ಇಸ್ ನಾಟ್ ಏನೋ ಬ್ಲ್ಯಾಕ್ ಬೋರ್ಡು, PPTನೋ PDF ಅಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು, ದಿಸ್ ಇಸ್ ಆಲ್ ಇಂಟ್ರ್ಯಾಕ್ಟಿವ್. ಡೈಸ್ ಏನಾಗ್ತಿದೆ, ಮೇಲೆ ಕೆಳಗೆ ಹೋಗ್ತಿದೆ. ಆ್ಯಂಡ್ ಸರ್ ಇಷ್ಟನಾ? ಇಲ್ಲ. ಸೊ ಐ ಆಲ್ಸೋ ಹ್ಯಾವ್ ಈಗ ನಿಮಗೆ ಸ್ಯಾಂಪಲ್ ಸ್ಪೇಸ್ ಅಂದರೆ ಏನು, ಸೊ ಒಂಥರ ಟೆಸ್ಟ್ ಥರ. ಓಕೆ, ಸಿಂಪಲ್ ಏನಾಗುತ್ತೆ, ಕಾಂಪೌಂಡ್ ಏನಾಗುತ್ತೆ. ನೆಕ್ಸ್ಟು ಸಿಮಿಲರ್ಲಿ ಆಲ್ಜಿಬ್ರಾ ಆಫ್ ಎನ್ ಇವೆಂಟು. ಸೊ ಯೂನಿಯನ್ ನೋಡ್ರಿ ಇಲ್ಲಿ. ಸೊ ಯೂನಿಯನ್ ಅಂದರೆ ಹೆಂಗೆ ಬರುತ್ತೆ ವಿತ್ ಆಲ್ ಡಯಾಗ್ರಾಮ್ಸ್. ಸೊ ಇದೆಲ್ಲ ಸ್ವತಃ ನಾನೇ ಕೂತ್ ಮಾಡಿರೋದು, ಸೊ ಡೆವಲಪ್ಮೆಂಟ್ ಮಾಡಿರೋದು. ಇದೆಲ್ಲ ಕೋಡಿಂಗು. ಸೊ ಕೋಡಿಂಗ್ ಯೂಸ್ ಮಾಡ್ಕೊಂಡು, ಬಿಕಾಸ್ ಐ ಆಮ್ ಎನ್ ಇಂಜಿನಿಯರ್. ಸೊ ಇಫ್ ಯು ವಾಂಟ್ ಆ್ಯಕ್ಸಸ್ ಟು ಆಲ್ ದಿಸ್, ಬೇಕು ಅಂದರೆ ಕಮೆಂಟ್ ಮಾಡಿರಿ. ಓಕೆ, ಸೊ ಆ್ಯಂಡ್ ಆಲ್ಸೋ ಲೆಟ್ ಮೀ ನೋ, ಐ ವುಡ್ ಬಿ ಮೋರ್ ಹ್ಯಾಪಿ ಟು ಗೆಟ್ ದ ಫೀಡ್ಬ್ಯಾಕ್. ಸೊ ಈ ಥರ ಹೆಂಗಿದೆ, ಬಿಕಾಸ್ ಬೋರ್ಡ್ ಮೇಲೆ ಬರೆದು ಮಾಡೋದು ಅಥವಾ ಜಸ್ಟ್ ನಿಮಗೆ ಅಲ್ಲಿರೋದನ್ನೇ ಹೇಳೋದು, ದಟ್ ಈಸ್ ಐ ಆಮ್ ಆಲ್ಸೋ ಹ್ಯಾವಿಂಗ್ ದಟ್. ಸರ್ ಅದಿಲ್ವಾ ಅಂತ ಕೇಳಬೇಡ್ರಿ, ಅದು ಇದೆ. ಸೊ ಐ ಆಮ್ ಆಲ್ಸೋ ಹ್ಯಾವಿಂಗ್ ದ ಕ್ವಶನ್ಸ್. ನಿಮಗೆ ಕ್ವಶನ್ಸ್ ಇದೆ, ತೋರಿಸ್ತೀನಿ, ಎಕ್ಸ್ಪ್ಲೇನ್ ಮಾಡೋಣ, ನೋಡೋಣ. ಬಟ್ ಅಟ್ ದ ಸೇಮ್ ಟೈಮ್ ಏನೋ ಫಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ದಿಸ್. ಸೊ ನೋಡೋಣ ಪ್ರಾಬಬಿಲಿಟಿ ಏನು, ಡೆಫಿನೇಷನ್ಸ್ ಏನು, ಎಲ್ಲ ನೋಡೋಣ. ಆ್ಯಂಡ್ ಕಮಿಂಗ್ ಬ್ಯಾಕ್, ಪ್ರಾಬಬಿಲಿಟಿ ಈಸ್ ನಾಟ್ ಗೋಯಿಂಗ್ ಟು ಎಂಡ್ ಇಫ್ ಯು ಆರ್ ಗೋಯಿಂಗ್ ವಿತ್ ಇಂಜಿನಿಯರಿಂಗ್. ಯಾಕೆ? ಈಗಂತೂ ಎಲ್ಲ ಎ ಐ ಬೂಮ್ ಕೇಳಿದಿರ್ತಾರಲ್ಲ. ಸೊ ಎಐಗಂತೂ ಪ್ರಾಬಬಿಲಿಟಿ ಬೇಕೇ ಬೇಕು. ಡೇಟಾ ಸೈನ್ಸಿಗೆ ಬೇಕು, ಮಿಷಿನ್ ಲರ್ನಿಂಗ್ ಬೇಕು, ಸೊ CS ಬೇಕು. ಸರ್ ನಾನು CS ಇದೆಲ್ಲ ಮಾಡಲ್ಲ, ನಾನು ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸು, ಮೆಕ್ಯಾನಿಕಲು ಮಾಡ್ತೀನಿ. ಸ್ಟಿಲ್ ಬೇಕು, ಯಾಕಂದರೆ ಯು ಕ್ಯಾನಾಟ್ ಲಿವ್ ವಿತ್ AI, ಯು ಕ್ಯಾನಾಟ್ ಲಿವ್ ವಿತೌಟ್ AI. ಸೊ ಯು ಕ್ಯಾನಾಟ್ ಲಿವ್ ವಿತೌಟ್ AI ಈಗಂತೂ. ಸೊ ಬೇಕೇ ಬೇಕು. ಸೊ ಹ್ಯಾವ್ ದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ನೋಡೋಣ. ಸೊ ಏನು ಪ್ರಾಬಬಿಲಿಟಿ, ಈಗೆಲ್ಲ ಪ್ರಾಬಬಿಲಿಟಿ. ಈಗ ನಿಮಗೆ ವೆದರ್ ಫೋರ್ಕಾಸ್ಟು ನೋಡಿರ್ತೀರ, ವಾಟ್ ಈಸ್ ಅ ಪ್ರಾಬಬಿಲಿಟಿ ಮಳೆ ಬರುತ್ತೋ, ಅಥವಾ ಸ್ಟಾಕ್ ಮಾರ್ಕೆಟು. ಈಗಂತೂ ಸ್ಟಾಕ್ ಮಾರ್ಕೆಟ್ ಹಿಂಗೆ ಬೂಮ್, ಎಸ್ಪೆಷಲಿ ಚಿನ್ನದ ಪ್ರೈಸ್ ಅಂತೂ ಒಂದ್ಸಲಿ ಇದೆ. ಸೊ ಆ್ಯಕ್ಚುಲಿ ಜನವರಿ ವಾಸ್ ದ ಹೈಯೆಸ್ಟ್ ರೆಕಾರ್ಡೆಡ್, ಅಂದರೆ ಇಷ್ಟೊಂದು ಡಿಫ್ರೆನ್ಸ್ ಆಗಿರೋದು. ಹೀಗೆ ಸಮ್ವೇರ್ 30% ಇನ್ಕ್ರೀಸ್ ಆಗಿದೆ ಗೋಲ್ಡು ಅಷ್ಟೇ. ಸಿಲ್ವರ್ ಅಂತೂ 80s ಆದಮೇಲೆ ಇದೆ ಅಂತ ಇಷ್ಟೊಂದು ಜಂಪ್ ಆಗಿರೋದು. ಸೊ ಏನಾಗ್ತಿದೆ, ಮೇಲೆ ಕೆಳಗೆ ಹೆಂಗೆ ಹೋಗ್ತಿದೆ. ಸೊ ನೆಕ್ಸ್ಟ್ ನಾನು ಇನ್ವೆಸ್ಟ್ ಮಾಡಬೇಕು ಅಂದರೆ ಪ್ರಾಬಬಿಲಿಟಿ ಏನು, ನನಗೆ ರಿಟರ್ನ್ಸ್ ಬರೋದು ಏನಂತೀರ, ಪ್ರಾಬಬಿಲಿಟಿ ತಾನೆ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಪ್ರಾಬಬಿಲಿಟಿ ಬೇಕು. ಆ್ಯಂಡ್ ಎಸ್ಪೆಷಲಿ ಮೆಡಿಕಲಲ್ಲೂ ಅವರು ದೇ ಆರ್ ಯೂಸಿಂಗ್ ಟು ಎ ಗ್ರೇಟರ್ ಎಕ್ಸ್ಟೆಂಟ್. ಸೊ ಟೆಸ್ಟ್ ಮಾಡೋದಕ್ಕೆ, ಅದರ ಅನಾಲಿಸಿಸ್ ಮಾಡೋದಕ್ಕೆ, ಸೊ ಎಲ್ಲ ಬೇಕು. ಸೊ ಈಗೇನು ನೀವು ಸಿಂಪಲಾಗಿ ಓದ್ತಿರೋದು, ಬಟ್ ಮುಂದೆ ದೆರ್ ಇಸ್ ಲಾಟ್ ಆಫ್ ಅಪ್ಲಿಕೇಶನ್. ಸೊ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ದಿಸ್. ಓಕೆ, ಆ್ಯಂಡ್ ಎಸ್ಪೆಷಲಿ ಇನ್ ದಿಸ್ ಕರೆಂಟ್ ಏಜ್ ಯು ಶುಡ್ ನಾಟ್ ನೆಗ್ಲೆಕ್ಟ್. ಬರೀ ಇಂಜಿನಿಯರಿಂಗ್ ಅಲ್ಲ, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಂಡ್ರೂ ಬೇಕು. ಓಕೆ, ಸೊ ನೋಡೋಣ, ಹಾಗೆ ನೋಡ್ತಾ ಹೋಗೋಣ. ಸೊ ಏನು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದರೆ, ಸೊ ಆ್ಯನ್ ಎಕ್ಸ್ಪೆರಿಮೆಂಟ್ ಹೂಸ್ ಔಟ್ಕಮ್ ಕ್ಯಾನಾಟ್ ಬಿ ಪ್ರೆಡಿಕ್ಟೆಡ್. ಸರ್ಟನ್ನಾಗಿ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಈಗ ನಾನು ಕಾಯಿನ್ನ ಟಾಸ್ ಮಾಡಿದೆ, ಹೆಡ್ಡೇ ಬರುತ್ತೆ ಅಂತ ಹೇಳೋಕ್ಕಾಗತ್ತಾ? ಇಲ್ಲ, ಟೈಲು ಬರ್ಬೋದು. ಫೇರ್ ಕಾಯಿನ್. ಸೊ ಫೇರ್ ಕಾಯಿನ್ ಅಂದರೆ ಏನು, ಹೆಡ್ಡು ಇರುತ್ತೆ, ಟೈಲು ಇರುತ್ತೆ. ಸೊ ಸಿಮಿಲರ್ಲಿ ಒಂದು ಡೆಕ್ ಆಫ್ ಕಾರ್ಡ್ಸ್ ಇದೆ, 52 ಕಾರ್ಡ್ಸು. ಹಿಂಗೆ ಯಾವುದೋ ಒಂದು ತೆಗಿತೀನಿ, ನಾನು ಕಿಂಗೇ ಬರುತ್ತೆ ಅಂತ ಹೇಳೋಕ್ಕಾಗತ್ತಾ? ಇಲ್ಲ, ಏನು ಬೇಕಾದ್ರೂ ಬರ್ಬೋದು. ಇದರಲ್ಲಿ ಬಿಡ್ರಿ, ಅದು ನಮ್ಮ ಯಾವುದು ಮ್ಯಾಜಿಕ್ ಶೋ ಮಾಡ್ತಾರಲ್ಲ ಅವ್ರು ಬಿಡ್ರಿ, ಬಟ್ ಅವ್ರು ಬಿಟ್ಟು ಹೇಳ್ತಿರೋದು. ಅವರು ಹಿಂಗೆ ತೆಗೆದ ತಕ್ಷಣ ಇದು ಕಿಂಗು, ಇದು ಏಸು, ಇದು ಎಕ್ಕ, ದಟ್ಸ್ ಡಿಫ್ರೆಂಟ್. ಸೊ ದೇ ಹ್ಯಾವ್ ಟೆಕ್ನಿಕ್, ಸೊ ದಟ್ಸ್ ಡಿಫ್ರೆಂಟ್. ಓಕೆ, ಸೊ ಟಾಸಿಂಗ್ ಎ ಕಾಯಿನು, ರೋಲಿಂಗ್ ಡೈಸು, ಡ್ರಾಯಿಂಗ್ ಕಾರ್ಡು. ಸೊ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಲೈಫು ಹೆಂಗೆ ಬರುತ್ತೆ, ಹೋಗ್ತಿರುತ್ತೆ, ಹೋಗೋದು ಚಲೆಗ. ಸೊ ಡಿಟರ್ಮಿನಿಸ್ಟಿಕ್ ಎಕ್ಸ್ಪೆರಿಮೆಂಟ್, ಮ್ಯಾಚ್ ಟೈಮ್ ಟೇಬಲ್. ಸೊ ಅಗೇನ್ ಅದಕ್ಕೆ ಇದು ಬೇಕು ಅಂದರೆ, ಸೊ ಲೆಟ್ ಮೀ ನೋ, ಐ ವಿಲ್ ಬಿ ಶೇರಿಂಗ್. ಸೊ ದಟ್ ಇವನ್ ಯು ಕ್ಯಾನ್ ಗೋ ಥ್ರೂ ಇಟ್. ಓಕೆನಾ? ಸೊ ಔಟ್ಕಮ್
ಸೊ ಔಟ್ಕಮ್ ಅಂದರೆ ಏನು, ಸ್ಯಾಂಪಲ್ ಸ್ಪೇಸ್ ಇರುತ್ತೆ, ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಇನ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಈಗ ಒಂದು ಡೈಸ್ನ, ಒಂದು ಗಾಳನ ಉಳಿಸ್ದೆ. ಸೊ ಉಳಿಸಿದಾಗ ಏನು ಬರುತ್ತೆ, 1 2 3 4 5 6 ಅದೆಲ್ಲ ಸೇರಿಸಿದಾಗ ಎಲ್ಲ ಬರ್ದ್ವಿ ಅಂದರೆ ಸ್ಯಾಂಪಲ್ ಸ್ಪೇಸ್. ಸೊ ಸ್ಯಾಂಪಲ್ ಸ್ಪೇಸ್ ಆಫ್ ರೋಲಿಂಗ್ ಎ ಡೈ ಎಲ್ಲ, ಹೌದೋ ಇಲ್ಲ. ಈಗ ಕಾಯಿನ್ನ ಟಾಸ್ ಮಾಡಿದೆ, ಹೆಡ್ ಬರ್ಬೋದು, ಟೈಲ್ ಬರ್ಬೋದು. ಹೆಡ್ ಬ್ರ್ಯಾಕೆಟ್ ಹೆಡ್ ಕಾಮ ಟೈಲ್ ಬ್ರ್ಯಾಕೆಟಲ್ಲಿ ಹಾಕೋದು, ದಟ್ಸ್ ಎ ಸ್ಯಾಂಪಲ್ ಸ್ಪೇಸ್. ಇದೆಲ್ಲ ಸಿಂಪಲ್, 10th ಬರೆದಿರ್ತೀರ, ಹೌದೋ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಹೋಗೋಣ. ನೆಕ್ಸ್ಟು, ಸ್ಯಾಂಪಲ್ ಸ್ಪೇಸ್ ಈಸ್ ಲೈಕ್ ಅಟೆಂಡೆನ್ಸ್ ಲಿಸ್ಟ್, ಎವ್ರಿ ಒನ್ ಮಸ್ಟ್ ಬಿ ಪ್ರೆಸೆಂಟ್. ನಿಜಾನೋ ಇಲ್ಲೋ? ಸೊ ನಿಮ್ಮ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಹೆಸರಿರುತ್ತೆ, ಎಲ್ಲ ಅಟೆಂಡೆನ್ಸ್ ಬುಕ್ಕಲ್ಲಿ ಬರೆದಿರ್ತಾರೆ, ಅದೆಲ್ಲ ಸ್ಯಾಂಪಲ್ ಸ್ಪೇಸ್ ಎಲ್ಲರದು ಇರುತ್ತೋ ಇಲ್ಲೋ? ನೆಕ್ಸ್ಟು, ಇವೆಂಟ್ ಎನಿ ಸಬ್ಸೆಟ್ ಆಫ್ ದ ಸ್ಯಾಂಪಲ್ ಸ್ಪೇಸ್. ಸೊ ಈಗ ಇವೆಂಟ್ ಎ ಅಂತ ಬರೀತೀರಾ ಅಥವಾ ಬಿ ಅಂತ ಬರೀತೀರಾ, ರೆಪ್ರೆಸೆಂಟ್ ಮಾಡಬೇಕು, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಏನು ಅಂತ ಹೇಳಬೇಕು, ಇವೆಂಟ್ ಎ ಗೆಟಿಂಗ್ ಎನ್ ಇವನ್ ನಂಬರ್, ಬಿ ಗೆಟಿಂಗ್ ಎ ನಂಬರ್ ಗ್ರೇಟರ್ ದ್ಯಾನ್ 4. ಸೊ ಈ ಥರ ರೆಪ್ರೆಸೆಂಟ್ ಮಾಡಬೇಕು, ಬರೀಬೇಕು. ಓಕೆ, ಸೊ ಇದೆಲ್ಲ ಇವೆಂಟು. ಫುಲ್ ಗೆಸ್ಟ್ ಸ್ಯಾಂಪಲ್ ಸ್ಪೇಸು ಇವೆಂಟ್. ಸೊ ನೋಡಿರಿ, ಟೈಪ್ಸ್ ಆಫ್ ಇವೆಂಟ್ಸ್. ಸಿಂಪಲ್ ಇವೆಂಟ್ ಅಂದರೆ ಸಿಂಪಲಾಗಿರುತ್ತೆ, ವೆರಿ ಸಿಂಪಲ್. ಕಾಯಿನ ಟಾಸ್ ಮಾಡಿದೆ, ಹೆಡ್ ಬರುತ್ತೆ, ಸಿಂಪಲ್, ಒಂದೇ. ಇಲ್ಲ ಟೈಲ್ ಬರುತ್ತೆ, ಒಂದೇ ಔಟ್ಕಮ್. ಸೊ ಅಥವಾ ಒಂದು ಡೈಸ್ನ ರೋಲ್ ಮಾಡಿದೆ, ನನಗೆ 6 ಬರಬೇಕು, 6 ಹೊಡಿಬೇಕು, ಸಿಂಪಲ್, 6 ಒಂದೇ. ಸೊ ಗೆಟಿಂಗ್ ಎ 3 ಆನ್ ಎ ಡೈಸ್, ಸಿಂಪಲ್. ಅದೇ ಕಾಂಪೌಂಡ್ ಅಂದರೆ ಇಟ್ಸ್ ನಾಟ್ ಜಸ್ಟ್ 1. ಹಿಂದೆ ನೋಡೋದಲ್ಲ, ಇವನ್ ನಂಬರ್ಸ್ 2 4 6, ಆಡ್ ನಂಬರ್ಸ್ 1 3 5. ಸೊ ಆ ಥರ ಏನು ಬೇಕಾದ್ರೂ ಬರ್ಬೋದು ಕಾಂಪೌಂಡು. ಸೊ ಕಾಂಪೌಂಡ್ ಇವೆಂಟ್ ಅಂದರೆ, ಸೊ 2 4 6 ಇವನ್ನು. ಸೊ ದಿಸ್ ಎ ಕಾಂಪೌಂಡ್ ಇವೆಂಟ್ ಬಿಕಾಸ್ ಇಟ್ ಕಂಟೈನ್ಸ್ 3 ಔಟ್ಕಮ್ಸ್. 3 ಆಗಿರ್ಬೋದು, 4 ಆಗಿರ್ಬೋದು, 2 ಆಗಿರ್ಬೋದು, ಬಟ್ ನಾಟ್ 1 ಅಂದರೆ ಸಿಂಪಲ್. ಓಕೆನಾ? ಕಾಂಪೌಂಡ್ ಇವೆಂಟ್, ಮೋರ್ ಡ್ರಾಮಾ, ಮೋರ್ ಔಟ್ಕಮ್ಸ್. ದಟ್ಸ್ ಟ್ರೂ. ಕಾಂಪ್ಲಿಕೇಟೆಡ್, ಹೌದಾ ಇಲ್ಲ? ಇಂಪಾಸಿಬಲ್ ಇವೆಂಟ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾವ್ದು ಹೇಳ್ರಿ? ಈಗ ಅಗೇನ್ ಉಳಿಸ್ದೆ, 7 ಬರೋಕ್ಕೆ ಚಾನ್ಸ್ ಇದೆಯಾ? ಡೈಸ್ನ ಉಳಿಸ್ದೆ, 7 ಬರೋಕ್ಕೆ ಚಾನ್ಸ್ ಇದೆಯಾ? ಇಲ್ಲ. ಸೊ ದಟ್ಸ್ ಆನ್ ಇಂಪಾಸಿಬಲ್ ಇವೆಂಟ್. ಅಥವಾ ಒಂದು ಕಾಯಿನ್ನ ಟಾಸ್ ಮಾಡಿದೆ, ನನಗೆ ಹೆಡ್ಡು ಬರಬೇಕು, ಟೈಲು ಬರಬೇಕು, ಬೋತ್ ಹೆಡ್ ಆ್ಯಂಡ್ ಟೈಲ್, ನಾಟ್ ಪಾಸಿಬಲ್. ಸೊ ಆ್ಯಂಡ್ ನೀವು ಎಕ್ಸಾಮಲ್ಲಿ ಕಮ್ಮಿ ಸ್ಕೋರ್ ಮಾಡ್ತೀರಾ, ಲೆಸ್ ದ್ಯಾನ್ 30 ಸ್ಕೋರ್ ಮಾಡ್ತೀರಾ, ಚಾನ್ಸ್ ಇದೆಯಾ? ಇಲ್ಲ, ನಾಟ್ ಇಂಪಾಸಿಬಲ್. ಅದೇ ಬಟ್ ಎಕ್ಸಾಮ್ದೆಲ್ಲ ತೊಗೊಳಕ್ಕಾಗಲ್ಲ, ಬಿಕಾಸ್ ಏನಾಗುತ್ತೆ ಅಂದರೆ ಲೈಕ್ ವಾಟ್ ಈಸ್ ಫ್ಯಾಕ್ಟ್ ಅದನ್ನು ಬರೀಬೇಕು. ನಿಮ್ಮದು ಫ್ಯಾಕ್ಟೇ ಇಲ್ಲ ಅಂತಲ್ಲ, ಬಟ್ ಮಾರ್ಕ್ಸಿಗೆ ಕನ್ಸಿಡರ್ ಮಾಡಲ್ಲ. ದಿಸ್ ಇಸ್ ದ ಎಜುಕೇಷನ್ ಸಿಸ್ಟಮ್. ಸೊ ನಾವು ಇಲ್ಲ ಬರಿತೀವಿ ಅಂದ್ರೂ ಕರೆಕ್ಟಾಗಿರೋದಷ್ಟೇ, ಫ್ಯಾಕ್ಟ್ ಇರೋದೇ ಬರೀಬೇಕು ಅಂತಾರೆ. ಸೊ ಟಾಪರ್ ಸೇಯಿಂಗ್ ಪೇಪರ್ ವಾಸ್ ಈಸಿ. ನಿಮಗೂ ಗೊತ್ತಾಗಿರುತ್ತಲ್ಲ. ನೆಕ್ಸ್ಟು, ಸೊ ಎಂಟಿ ಸೆಟ್ಟು, ದೆರ್ ಇಸ್ ನೋ ಸೆಟ್, ದೆರ್ ಇಸ್ ನೋ ಸ್ಯಾಂಪಲ್ ಸ್ಪೇಸ್. ಓಕೆ, ಶ್ಯೂರ್ ಇವೆಂಟ್, ಪಕ್ಕಾ ಯು ವಿಲ್ ಡೂ ವೆಲ್ ಇನ್ ಯುವರ್ ಎಕ್ಸಾಮ್ಸ್, ಶ್ಯೂರ್. ಸೊ ಬಟ್ ಅಗೇನ್ ವಿತ್ ಸಮಥಿಂಗ್ ರಿಲೇಟೆಡ್ ಟು ಇದು ಬರಿಬೇಕೇನಂತ, ಹಾಗೆ ಆಗುತ್ತೆ. ಪಕ್ಕಾ ಯು ವಿಲ್ ಡೂ ವೆಲ್, ಬಟ್ ಡೂ ವೆಲ್ ಅಂದರೆ ಎಷ್ಟು ಅಂತ ಮಾರ್ಕ್ಸ್ ಬೇಕಲ್ಲ. ಸೊ ಶ್ಯೂರ್ ಅದು ಬರೆದ್ರೆ ಓಕೆ, ಇಲ್ಲ ಅಂತಲ್ಲ. ಬಟ್ ಸಿಂಪಲಾಗಿ ಹೇಳಬೇಕು ಅಂದರೆ, ಡೈ ರೋಲ್ ಮಾಡಿದೆ, ನಂಬರ್ ಲೆಸ್ ದ್ಯಾನ್ 7. ಸೊ ಡೈಸಲ್ಲಿ ಎಲ್ಲ 1 to 7 1 to 6 ಏನಿರುತ್ತೆ, ಲೆಸ್ ದ್ಯಾನ್ 7 ಇರುತ್ತೆ. ಸೊ ಶ್ಯೂರ್ ಇವೆಂಟ್. ಓಕೆ, ಕಾಂಪ್ಲಿಮೆಂಟ್ರಿ ಇವೆಂಟ್. ಸೊ ಈಗ ಯಾವುದೋ ಒಂದು ಆಗಿರುತ್ತೆ, ಈಗ ನಾನು ಕಾಯಿನ್ನ ಟಾಸ್ ಮಾಡಿದೆ, ಹೆಡ್ ಬಂತು, ಅದ್ರದ್ದು ಕಾಂಪ್ಲಿಮೆಂಟ್ ಏನು? ಟೈಲು, ಹೌದಾ ಇಲ್ಲೋ? ಸೊ ಇದು ನೋಡಿರ್ತೀರಲ್ಲ. ಸೊ ಗೆಟಿಂಗ್ ಆ್ಯನ್ ಇವನ್ ನಂಬರ್ 2 4 6, ಗೆಟಿಂಗ್ ಆ್ಯನ್ ಆಡ್ ನಂಬರ್ ಅಂದರೆ ಇದ್ರ ಕಾಂಪ್ಲಿಮೆಂಟು. ಸೊ ಇದು ಬಿಟ್ಟು ಇನ್ನೊಂದು ಕಾಂಪ್ಲಿಮೆಂಟ್ರಿ ಆಫ್ ಸ್ಟಡಿ ರಿಗ್ರೆಟ್, ಹೋದ್ರು. ಸೊ ನೆಕ್ಸ್ಟು ಆಲ್ಜಿಬ್ರಾ ಆಫ್ ಇವೆಂಟ್ಸ್. ಸೊ ಆಲ್ಜಿಬ್ರಾ ಆಫ್ ಇವೆಂಟ್ಸು ಎ ಆರ್ ಬಿ. ಸೊ ಇದು ನೋಡೋದಕ್ಕಿಂತ ಮುಂಚೆ ಕೆಲವೊಂದು ಕ್ವಶನ್ಸ್ ನೋಡೋಣ. ಓಕೆ, ಸೊ ಟೈಪ್ಸ್ ಆಫ್ ಇವೆಂಟು. ಸೊ ಈಗ ಸ್ಯಾಂಪಲ್ ಸ್ಪೇಸ್ ನೋಡಿದ್ರಿ. ಅಗೇನ್ ನಾನು ಎಲ್ಲದನ್ನೂ ಮಾಡಲ್ಲ, ನಾನು ನಿಮಗೆ ಇದನ್ನು ಬೇಕು ಅಂದರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ಸೊ ದಟ್ ಯು ಕ್ಯಾನ್ ಆಲ್ಸೋ ಹ್ಯಾವ್ ಎ ಲುಕ್. ಈಗಲ್ಲ, ಎಕ್ಸಾಮ್ಸ್ ಮುಗಿದ್ಮೇಲೆ. ಓಕೆ, ಗೆಟಿಂಗ್ ಎ ನಂಬರ್ ಲೆಸ್ ದ್ಯಾನ್ 7 ಏನಿದು? ಶ್ಯೂರ್ ಇವೆಂಟ್. ಈಗಷ್ಟೇ ಹೇಳಿದೆ, ಶ್ಯೂರ್, ಪಕ್ಕಾ ಆಗೇ ಆಗುತ್ತೆ.
ಸೊ ಇದು ಡೈನ ರೋಲ್ ಮಾಡ್ತಾರೆ. ಗೆಟಿಂಗ್ ಎ ನಂಬರ್ ಲೆಸ್ ದ್ಯಾನ್ 7. ಶೋರ್, ಕರೆಕ್ಟ್. ನೋಡ್ರಿ ಇಲ್ಲಿ ಇಟ್ಸ್ ಇಸ್ ಎ ಕ್ವಿಸ್ ಮಾಡಿರೋದು. ಗೆಟಿಂಗ್ ಎ ನಂಬರ್, ಓಕೆ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೇಕಲ್ಲ. ನೆಕ್ಸ್ಟ್ ಇವೆಂಟ್ ಗೆಟಿಂಗ್ ಎಕ್ಸಾಕ್ಟ್ಲಿ 5 is a simple event. So I have streak 1, score 10. So it's a simple. Yes, true. Okay, so next ಇದೊಂದು ಮಾಡ್ತೀನಿ. ಗೆಟಿಂಗ್ ಪ್ರೈಮ್ ನಂಬರ್ 1 ಅಲ್ಲ 2, 3, 5 3 ಇಟ್ಸ್ ನಾಟ್ ಎ ಸಿಂಪಲ್ ಇವೆಂಟ್, ಇಟ್ಸ್ ಎ ಕಾಂಪೌಂಡ್ ಇವೆಂಟ್. ಹೌದಾ ಇಲ್ಲ? ಸೊ ಕಾಂಪೌಂಡ್, ಎಸ್. ಸೊ ಇನ್ನು 7 ಕ್ವಶನ್ ನೀವು ಚೆಕ್ ಮಾಡ್ಕೊಳ್ರಿ. ಸೊ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಲ್ಲೇ ಡೆಫಿನಿಷನ್ಸು ಇದೆ. ಸೊ ನೋಡಿರಿ ಇಲ್ಲಿ, ಸೊ ಎಲ್ಲ ಡೆಫಿನಿಷನ್ಸ್ ಇದೆ. ಓಕೆ, ಹೆಂಗಿದೆ ವಿಡಿಯೋ ಲೈಕ್ ಮಾಡೋದು ಮರಿಬೇಡ್ರಿ. ಓಕೆನಾ? ನೆಕ್ಸ್ಟು ಲೆಟ್ಸ್ ಗೋ ಟು ಯೂನಿಯನ್. ಸೊ ಯೂನಿಯನ್ ಆಫ್ 2 ಇವೆಂಟ್ಸ್ ಅಂದರೆ ದ ಇವೆಂಟ್ ದಟ್ ಏದರ್ ಎ ಆರ್ ಬಿ, ಏನೂ ಆಗ್ಬೋದು, ಬಿನೂ ಆಗ್ಬೋದು, ಎರಡೂ ಅಕ್ಕರ್ ಆಗ್ಬೋದು. ಸೊ ಯೂನಿಯನ್, ಎಲ್ಲರೂ ಒಂದೇ, ನಾವೆಲ್ಲ ಒಂದೇ. ನೀವು ಬೇರಲ್ಲ, ನಾ ಬೇರಲ್ಲ, ಎಲ್ಲ ಒಂದೇ. ಹೌದಾ ಇಲ್ಲ? ಸೊ ಎ ಆರ್ ಬಿ ಅಥವಾ ಎರಡೂ ಆಗ್ಬೋದು, ಎ ಆಗ್ಬೋದು, ಬಿ ಆಗ್ಬೋದು, ಅಥವಾ ಎರಡೂ ಆಗ್ಬೋದು. ಓಕೆ, ಸೊ ಗೆಟಿಂಗ್ ಆ್ಯನ್ ಈವನ್ ನಂಬರ್ 2, 4, 6. ಗೆಟಿಂಗ್ ಎ ನಂಬರ್ ಗ್ರೇಟರ್ ದ್ಯಾನ್ 4, ಈಗ 5, 6. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಈವನ್ ನಂಬರ್ ಅಂದರೆ 2, 4, 6 ಇದೆ. ಗ್ರೇಟರ್ ದ್ಯಾನ್ 4 ಅಂದರೆ 5, 6 ಇದೆ. ಸೊ ಈಗ ಎ ಆರ್ ಬಿ. ಸೊ ಎ ಆರ್ ಬಿ ಅಲ್ಲಿ ಏನಿರಬೇಕು? ಏನೂ ಇರಬೇಕು, ಬಿನೂ ಇರಬೇಕು. ಆದರೆ ಏನೇನು ಓವರ್ಲ್ಯಾಪ್ ಆಗ್ತಿದೆ ಅದು ಬಿಟ್ಟು. ಸೊ ಈಗ ಏನಿದೆ 2, 4, 6. 2, 4 ಇಲ್ಲಿದೆಯಾ? ಇಲ್ಲಿಲ್ಲ. ಸೊ 2, 4 ಬರದೆ, ಯಾಕಂದರೆ 2, 4 ಎ ಅಲ್ಲಿದೆ. 5, 6 ಏನಿದೆ? ಬಿ ಅಲ್ಲಿದೆ. ಬಟ್ ಇದು 6 ಎ ಅಲ್ಲೂ ಇದೆ, ತೊಂದರೆ ಇಲ್ಲ. ಸೊ 5, 6 ಮತ್ತೆ ಬರಿತೀನಿ. ಈಗ 2, 4 ಎ ಅಲ್ಲಿದೆ, ಓಕೆ. 5 ಬರೀ ಬಿ ಅಲ್ಲಿದೆ, ಬಟ್ ಸ್ಟಿಲ್ ಬರಿತೀನಿ. 6 ಏನಿದೆ? ಎರಡರಲ್ಲೂ ಇದೆ, ಬರಿತೀನಿ. ಓಕೆ, ಸೊ ಒಟ್ಟು ಎಲ್ಲ ಇರಬೇಕು. ಎ ಅಲ್ಲಿರೋದಷ್ಟು ಇರಬೇಕು, ಬಿ ಅಲ್ಲಿರೋದಷ್ಟು ಇರಬೇಕು. ಬಟ್ ಓವರ್ಲ್ಯಾಪ್ ಆಗ್ತಿದ್ರೆ ಅದನ್ನು ಬಿಡಬೇಕು. ಓವರ್ಲ್ಯಾಪ್ ಆಗ್ತಿರೋದು ಯಾವುದು? ಇಲ್ಲಿ ಒಂದೇ, 6 ಒಂದೇ, ಬಟ್ ಅದನ್ನು ಒಂದೇ ಸಲ ಬರಿತೀವಿ. ಓಕೆ, ಆರ್ ಇನ್ ಮ್ಯಾಥ್ಸ್ ಈಸ್ ಇನ್ಕ್ಲೂಸಿವ್, ನಾಟ್ ಲೈಕ್ ಪೇರೆಂಟ್ಸ್. ನಾ ಇದಾದರೂ ಚೆನ್ನಾಗಿ ಮಾಡ್ತೀನಿ, ಅದಾದರೂ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳೋಕ್ಕಾಗತ್ತಾ ನಿಮ್ಮ ಪೇರೆಂಟ್ಸ್ ಹತ್ರ? ಇಲ್ಲ. ನಾನು ಮ್ಯಾಥ್ಸು ಚೆನ್ನಾಗೇ ಮಾಡ್ತೀನಿ, ಫಿಸಿಕ್ಸು ಚೆನ್ನಾಗೇ ಮಾಡ್ತೀನಿ, ಕೆಮಿಸ್ಟ್ರಿನೂ ಚೆನ್ನಾಗೇ ಮಾಡ್ತೀನಿ, ಇನ್ನೊಂದು ಚೆನ್ನಾಗೇ ಮಾಡ್ತೀನಿ. ಎಲ್ಲ ಚೆನ್ನಾಗೇ ಮಾಡಬೇಕು. ಇಟ್ಸ್ ಆಲ್ ಇನ್ಕ್ಲೂಸಿವ್, ಓವರ್ ಆಲ್, ಹೋಲ್ಸೇಲ್. ಓಕೆ, ನೆಕ್ಸ್ಟು ಎ ಆ್ಯಂಡ್ ಬಿ ಇಂಟರ್ಸೆಕ್ಷನ್. ಎರಡರಲ್ಲೂ ಕಾಮನ್ ಏನಿದೆ? ಹಿಂದಿನ ಎಕ್ಸಾಂಪಲಲ್ಲಿ ತೊಗೊಂಡ್ರೆ ಕಾಮನ್ ಏನು ಬಂತು? 6. ನೋಡೋಣ ಈಗ ಎಕ್ಸಾಂಪಲು, ಸೇಮ್ ಎಕ್ಸಾಂಪಲ್. ಇಲ್ಲಿ ಕಾಮನ್ ಏನಿದೆ? 6 ಅಷ್ಟೇ ಕಾಮನ್. ಅಟೆಂಡೆನ್ಸ್ ಆ್ಯಂಡ್ ಹೋಮ್ವರ್ಕ್. ಅಟೆಂಡೆನ್ಸು ಬೇಕು, ಹೋಮ್ವರ್ಕು ಬೇಕು, ಎರಡೂ ನೋಡ್ತಾರೆ. ಅಟೆಂಡೆನ್ಸ್ ಏನಾದರೂ ಕಮ್ಮಿ ಆಯಿತು, ಹೋಮ್ವರ್ಕ್ ಓಕೆ. ಎ ಬಟ್ ನಾಟ್ ಬಿ. ಎ ಬಟ್ ನಾಟ್ ಬಿ ಮೀನ್ಸ್ ಎ ಹ್ಯಾಪನ್ಸ್ ಬಟ್ ಡಸ್ ನಾಟ್, ಬಿ ಡಸ್ ನಾಟ್ ಹ್ಯಾಪನ್. ಸೊ ಹೆಂಗೆ ಡಯಾಗ್ರಾಮು ತೋರಿಸ್ತೀನಿ. ಸೊ ಎ ಈಸ್ ಇನ್ಕ್ಲೂಡೆಡ್ ಬಟ್ ಬಿ ಈಸ್ ನಾಟ್. ಎ ತೊಗೊತೀವಿ ಬಟ್ ನಾಟ್ ಬಿ. ಓಕೆ, ಸೊ ಗೆಟಿಂಗ್ ಎ ನಂಬರ್ ಅಂದರೆ ಸೇಮ್ ಅದೇ ಎಕ್ಸಾಂಪಲ್ ತೊಗೊಳಂಗಿದ್ರೆ ಇವನ್ ನಂಬರ್ 2, 4, 6 ಗ್ರೇಟರ್ ದೆನ್ 4, 5, 6. ಸೊ ಎ ಇರೋದು ಬೇಕು, ಬಟ್ ಬಿ ಅಲ್ಲಿ ಇರೋದು ಬೇಡ. ಸೊ ಎ ಅಲ್ಲಿ ಏನಿದೆ? 2, 4, 6 ಇದೆ. ಬಿ ಅಲ್ಲಿ 5, 6 ಇದೆ. ಎ ಅಲ್ಲಂತೂ 5 ಇಲ್ಲ, ಸೊ ನೆಗ್ಲೆಕ್ಟೆಡ್. ಬಿ ಅಲ್ಲಿ 5 ಇದೆ, ಎ ಅಲ್ಲಿ 5 ಇಲ್ಲ, ನೆಗ್ಲೆಕ್ಟೆಡ್. ಬಿ ಅಲ್ಲಿ 6 ಇದೆ, ಎ ಅಲ್ಲಿ 6 ಇದೆ, ಬಟ್ ನಮಗೆ 6 ಬೇಡ. ಯಾಕಂದರೆ ಬಿ ಅಲ್ಲಿ ಏನಾದರೂ ಇದ್ದರೆ ದಟ್ ಶುಡ್ ನಾಟ್ ಬಿ ಟೇಕನ್. ಸೊ 6 ಇದೆ, 6 ಶುಡ್ ನಾಟ್ ಬಿ ಟೇಕನ್. ಬರೀ ಎ ಅಷ್ಟೇ ಏನಿದೆ. ಸಿಂಪಲಾಗಿ ಹೇಳಬೇಕು ಅಂದರೆ ಸೊ ಇದೆರಡರಲ್ಲಿ ಕಾಮನ್ ಏನಿದೆ? 6 ಕಾಮನಾ? 6 ಒಂದೇ ತಾನೆ. ಸೊ ಬರೀಬೇಕಾದ್ರೆ ಎ ಬರೀರಿ, ಕಾಮನ್ ಏನಿದೆ ಬಿಡ್ರಿ ಅಷ್ಟೇ. ಸೊ ಇದರದ್ದು ಡಯಾಗ್ರಾಮು ನೋಡ್ಬೋಣ, ಯಾಕಂದರೆ ಒಂದು ಸ್ವಲ್ಪ ಎಲ್ಲಿದೆ ಡಿಫ್ರೆನ್ಸ್? ಎಲ್ಲಿದೆಯಪ್ಪ?
ಹಾಂ ಓಕೆ, ಎಲ್ಲಿರೋದಷ್ಟೇ. ಇಂಟರ್ಸೆಕ್ಷನ್ ಏನಾಗ್ತಿದೆ ಅದನ್ನು ಕನ್ಸಿಡರ್ ಮಾಡಬಾರ್ದು. ಬಿ ಎಲ್ಲಿರೋದಂತೂ ಕನ್ಸಿಡರ್ ಮಾಡಲೇಬಾರ್ದು. ಓಕೆ, ಸೊ ಎಲ್ಲಿ ಎಷ್ಟೇನಿದೆ 2 4 ಇದೆ, ಕಾಮನ್ ಏನಿದೆ 6 ಕಾಮನ್ನು, ಹೌದಾ ಇಲ್ಲೋ? ಈ 6ನ ನಾವು ಫೈನಲಿ ಬರೀಬಾರ್ದು, ಇಂಟರ್ಸೆಕ್ಟ್ ಆಗ್ತಿದೆ, ಸೊ ಬರೀಬಾರ್ದು. ಓಕೆನಾ? ಸೊ ಫೈನಲಿ ಹೇಳ್ಬೇಕಂದ್ರೆ ಏನು, ಈವನ್ ನಂಬರ್ಸ್ ದಟ್ ಆರ್ ನಾಟ್ ಗ್ರೇಟರ್ ದೆನ್ 4. ಸೊ ಇಲ್ಲಿ ಗ್ರೇಟರ್ ದೆನ್ 4 ಇದೆ, ಇಲ್ಲಿ ಈವನ್ ನಂಬರ್ ಇದೆ. ಸೊ ವರ್ಡ್ ಸ್ಟೇಟ್ಮೆಂಟಲ್ಲಿ ಬರೀಬೇಕಂದ್ರೆ ಈವನ್ ನಂಬರ್ಸ್ ದಟ್ ಆರ್ ನಾಟ್ ಗ್ರೇಟರ್ ದೆನ್ 4. ಎಸ್, ಎಕ್ಸಾಮ್ ಪಾಸ್ ಆದರೆ ರಿಲೇಟಿವ್ಸ್ ಹೇಳಿಲ್ಲ, ಯಾಕಂದರೆ ಮಾರ್ಕ್ಸ್ ಕಮ್ಮಿ ಬಂದಿದೆ. ಓಕೆ, ಸೊ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಇಸ್ ಎ ನಲ್ ಸೆಟ್. ಹೆಂಗೆ ಅಂತನಾ, ಈಗ ಎಕ್ಸಾಮ್ಸು ಚೆನ್ನಾಗಾಗಲ್ಲ. ಎಕ್ಸಾಮ್ಸ್ ಚೆನ್ನಾಗಾಗಿಲ್ಲ ಅಂದರೆ ಟ್ರಿಪ್ ಹೋಗೋದು ಹೋಯ್ತು, ಮುಳುಗೋಯ್ತು. ಸೊ ಎಕ್ಸಾಮ್ಸ್ ಚೆನ್ನಾಗಾಗಿಲ್ಲ, ಟ್ರಿಪ್ಪು ಸೊ ನಲ್, ಏನೂ ಆಗಿಲ್ಲ, ನಥಿಂಗ್ ಹ್ಯಾಪೆಂಡ್. ಸೊ ಹಾಗೆ, ಸೊ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಯು ಆರ್ ಸ್ಲೀಪ್ ಡ್ಯೂರಿಂಗ್ ಎಕ್ಸಾಮ್ಸ್ ಬೇಡ. ಸೊ ಗೆಟ್ಟಿಂಗ್ ಆ್ಯನ್ ಈವನ್ ನಂಬರ್ 2 4 6, ಗೆಟ್ಟಿಂಗ್ ಆ್ಯನ್ ಆಡ್ ನಂಬರ್ 1 3 5. ಇದರಲ್ಲಿ ಏನಾದರೂ ಕಾಮನ್ ಇದೆಯಾ? ಇಲ್ಲ. ಈವನ್ ನಂಬರ್ ಬೇರೆ, ಆಡ್ ನಂಬರ್ ಬೇರೆ. ಸೊ ಈವನ್ ನಂಬರ್ ಆಡ್ ನಂಬರ್ ಎಲ್ಲೂ ಮಿಕ್ಸ್ ಆಗಲ್ಲ. ಸೊ ಎ ಇಂಟರ್ಸೆಕ್ಷನ್ ಬಿ, ಎರಡು ಇಂಟರ್ಸೆಕ್ಟ್ ತೊಗೊಂಡ್ರೆ ದೆರ್ ಇಸ್ ನೋ ಎಲಿಮೆಂಟ್ ದಟ್ ಎಕ್ಸಿಸ್ಟ್. ಸೊ ನೋ ನಂಬರ್ ಕ್ಯಾನ್ ಬಿ ಬೋತ್ ಈವನ್ ಆ್ಯಂಡ್ ಆಡ್. ಸೊ ದೇರ್ ಫಾರ್ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಆದರೆ ಪ್ರೈಮ್ ನಂಬರ್, ಸೊ ಇನ್ ಯು ಟೇಕ್ ಈವನ್ ನಂಬರ್ ಆ್ಯಂಡ್ ಎ ಪ್ರೈಮ್ ನಂಬರ್ ದೆರ್ ಇಸ್ ಒನ್ ವಿಚ್ ಇಸ್ 2. ಅದೊಂದೇ, 2 ಒಂದೇ. ಸೊ ಕ್ವಶನ್ನ ಕರೆಕ್ಟಾಗಿ ನೋಡಿರಿ. ಓಕೆ, ಸೊ ಈಗ ನಿಮ್ಮ ಸೀನಿಯರ್ಸ್ಗೆ ಆ್ಯಕ್ಚುಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಮೊಬೈಲ್ ಇರುತ್ತೆ, ಇನ್ಸ್ಟಾಗ್ರಾಮ್ ಓಪನ್ ಇರುತ್ತೆ, ರೀಲ್ಸು ಟಣ 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 ಅಂತ ರೀಲ್ಸ್ ಹಿಂಗೆ ಹೋಗ್ತಾ ಇರುತ್ತೆ. ಹಿಂಗೆ ಟಕ್ 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 ಟಕ ಅಂತ ಮ್ಯಾಥ್ಸ್ ಸಾಲ್ವ್ ಮಾಡ್ತಿರ್ತಾರೆ. ಎರಡು ಪಾಸಿಬಲ್ಲ? ಹಾಗೆ. ಓಕೆನಾ? ನೆಕ್ಸ್ಟು ಎಕ್ಸಾಸ್ಟಿವ್ ಇವೆಂಟ್ಸ್. ಯೂನಿಯನ್ ಈಕ್ವಲ್ಸ್ ದ ಸ್ಯಾಂಪಲ್ ಸ್ಪೇಸ್. ಸೊ ಇವೆಂಟ್ಸ್ ಆರ್ ಎಕ್ಸಾಸ್ಟಿವ್ ಇಫ್ ದೇರ್ ಯೂನಿಯನ್, ಎರಡೂ ಯೂನಿಯನ್ ಏನಿರುತ್ತೆ ಸ್ಯಾಂಪಲ್ ಸ್ಪೇಸ್ಗೆ ಈಕ್ವಲ್ ಆಗಿದ್ದರೆ. ಸೊ ದಟ್ ಮೀನ್ಸ್ ನಿಮ್ಮ ಹತ್ರ 3 ಇವೆಂಟ್ಸ್ ಇತ್ತು ಅಂದರೆ 3 ಆ್ಯಡ್ ಮಾಡಿದಾಗ ಸ್ಯಾಂಪಲ್ ಸ್ಪೇಸ್ ಬಂತ. 5 ಇದ್ದರೆ 5 ಇವೆಂಟ್ಸ್ ಆ್ಯಡ್ ಮಾಡಿದಾಗ ಸ್ಯಾಂಪಲ್ ಸ್ಪೇಸ್ ಬಂತ. ಸೊ ಈಗ ಎಕ್ಸಾಂಪಲ್ ತೊಗೊಂಡ್ವಿ, ಏನು, ಒಂದು ಈವನ್ ನಂಬರ್, ಇನ್ನೊಂದು ಆಡ್ ನಂಬರ್, ಇದೆರಡು ಕೂಡಿಸಿದಾಗ ಏನು ಬರುತ್ತೆ? ಸ್ಯಾಂಪಲ್ ಸ್ಪೇಸ್ ಬರುತ್ತೋ ಇಲ್ಲೋ? 1 3 5 2 4 6 ಆ್ಯಡ್ ಮಾಡಿದಾಗ ಸ್ಯಾಂಪಲ್ ಸ್ಪೇಸ್ ಬಂತು. ದಿಸ್ ಆ್ಯನ್ ಎಕ್ಸಾಸ್ಟಿವ್ ಇವೆಂಟ್ಸ್. ಸೊ ಓಕೆ, ಇಲ್ಲೇ ಇದೇ ಎಕ್ಸಾಂಪಲ್ ಇದೆಲ್ಲ ನೋಡಿರಿ, ಹೌದೋ ಇಲ್ಲೋ? 1 2 3 4 5 6 ಕರೆಕ್ಟ್. ಸೊ ಎರಡು ಆ್ಯಡ್ ಮಾಡಿದಾಗ ದಿಸ್ ಆ್ಯನ್ ಎಕ್ಸಾಸ್ಟಿವ್ ಇವೆಂಟ್. ಇನ್ನೊಂದು ಎಕ್ಸಾಂಪಲ್ ನೋಡೋಂಗಿದ್ರೆ ಗೆಟ್ಟಿಂಗ್ 1 or 2 3 or 4 5 or 6. ಸೊ 3 ಇವೆಂಟು ಎಲ್ಲದನ್ನು ಆ್ಯಡ್ ಮಾಡಿದಾಗ ಆರ್, ಇದು ಆರ್. ಸೊ ಏನು ಬರುತ್ತೆ? ಎಕ್ಸಾಸ್ಟಿವ್, ಬಿಕಾಸ್ ಎಲ್ಲ ಸ್ಯಾಂಪಲ್ ಸ್ಪೇಸೇ. ಓಕೆ, ಆಕ್ಸಿಯಾಮ್ಯಾಟಿಕ್ ಅಪ್ರೋಚ್. ಓಕೆ, ಅದಕ್ಕೆ ಹೋಗಿಂತ ಮುಂಚೆ ಸೊ ಈಗ ಎ ಇಂಟರ್ಸೆಕ್ಷನ್ ಬಿ, ಕಾಮನ್ ಏನಿದೆ ಅದು. ನೆಕ್ಸ್ಟು ಎ ಯೂನಿಯನ್ ಬಿ, ಟೋಟಲ್ ಎಲ್ಲ ಬರೀಬೇಕು. ನೆಕ್ಸ್ಟು ಎ ಮೈನಸ್ ಬಿ ನೋಡಿದ್ವಿ. ನಾಟ್ ಎ ಏನಿದೆ ಅದು ಬಿಟ್ಟು ಸ್ಯಾಂಪಲ್ ಸ್ಪೇಸು ತೊಗೋಬೇಕು. ಓಕೆ, ಫೈನ್. ನೆಕ್ಸ್ಟು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಸೊ ಏನು ಡೆಫಿನೇಷನ್ಸ್ ಇದೆ? ಓಕೆ, ಸೊ ಇವೆಂಟ್ ಇವನ್ ನಂಬರ್ಸ್ ಇದೆ, ಆಡ್ ನಂಬರ್ಸ್ ಇದೆ. ಸೊ ಇದೆರಡರಲ್ಲಿ ಏನಾದರೂ ಕಾಮನ್ ಕಾಣಿಸ್ತಿದೆಯಾ? ಇಲ್ಲ. ಸೊ ದಿಸ್ ಆ್ಯನ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಓಕೆ, ಇದು ಮ್ಯೂಚುವಲಿ ಎಕ್ಸ್ಕ್ಲೂಸಿವಾ? ಎಸ್, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಓಕೆ, ಸಿಮಿಲರ್ಲಿ ಇಲ್ಲಿ ನಿಮಗೆ ಏನು ರೀಸನು ಇದೆ. ನೆಕ್ಸ್ಟು ಆರ್ ದಿಸ್ ಇವೆಂಟ್ಸ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್? ಆಡ್ ನಂಬರ್ಸ್ ಇದೆ, ನಂಬರ್ ಲೆಸ್ ದ್ಯಾನ್ 4 ಇದೆ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗತ್ತಾ? ಆಗಲ್ಲ. ಯಾಕೆ? ಇಲ್ಲಿ ಲೆಸ್ ದ್ಯಾನ್ 4 ಏನಿದೆ? 1 3 ಇದೆ, 2 ಇದೆ, ಬಟ್ ಇಲ್ಲಿ 1 3 ಇದೆ. ಸೊ ನೀವು ಎರಡರದ್ದು ಇಂಟರ್ಸೆಕ್ಷನ್ ತೊಗೊಂಡ್ರೆ 1 3 ಕಾಮನ್ ಬರುತ್ತೆ. ಸೊ ದಿಸ್ ಇಸ್ ನಾಟ್, ನೋ, ಮ್ಯೂಚುವಲಿ ನಾಟ್ ಎಕ್ಸ್ಕ್ಲೂಸಿವ್. ಇದು ಕನ್ಫ್ಯೂಸ್ ಆಗಬೇಡ್ರಿ. ಸೊ ಕರೆಕ್ಟ್, ದೇ ಡು ನಾಟ್ ಓವರ್ಲ್ಯಾಪ್. ಓಕೆ,
ಸೊ ಈ ಥರ ಎಕ್ಸಾಂಪಲ್ಸ್ ಇದೆ, ಯು ಕ್ಯಾನ್ ಚೆಕ್. ಫೈನ್. ಸೊ ಡೆಫಿನಿಷನ್ಸ್ ಇದೆ, ಏನಿದೆ, ಸೊ ಯು ಕ್ಯಾನ್ ಆಲ್ ಎಕ್ಸಾಂಪಲ್ಸು ವೇರ್ ಯು ಅಂದರೆ ಮಿಸ್ಟೇಕ್ಸ್ ಮಾಡೋದು, ಸೊ ಎಲ್ಲದೂ ಇದೆ. ಓಕೆನಾ? ನೆಕ್ಸ್ಟ್ ಹೋಗೋಣ, ಆಕ್ಸಿಯೋಮ್ಯಾಟಿಕ್ ಅಪ್ರೋಚ್. ಓಕೆ, ಅಗೇನ್ ಪ್ರಾಬಿಲಿಟಿ ಆಫ್ ಯೂನಿಯನ್. ಓಕೆ, ಇದನ್ನು ನೋಡಿ ಮುಗಿಸ್ಬೋಣ. ಸೊ ಈಗ ಓಕೆ, ಆಕ್ಸಿಯೋಮ್ಯಾಟಿಕ್ ಬಂದಮೇಲೆ ಇಲ್ಲಿ ಬರೋಣ. ಓಕೆನಾ? ಯಾಕಂದರೆ ಅಸೈನಿಂಗ್ ವ್ಯಾಲ್ಯೂಸ್ ಬಿಟ್ವೀನ್ 0 and 1. ಸೊ ನೀವು ಯಾವುದೇ ಒಂದು ಪ್ರಾಬಿಲಿಟಿ ತೊಗೊಂಡ್ರೆ ಇಟ್ ಹ್ಯಾಸ್ ಟು ಹ್ಯಾಪನ್ ಬಿಟ್ವೀನ್ 0 and 1. ಸೊ 0 ಪ್ರಾಬಿಲಿಟಿ ಕ್ಯಾನ್ ಬಿ 0 ಬಟ್ ನಾಟ್ ನೆಗೆಟಿವ್. ಪ್ರಾಬಿಲಿಟಿ ಕ್ಯಾನ್ ಬಿ 1 ಬಟ್ ನಾಟ್ ಮೋರ್ ದೆನ್ 1. ಸೊ ಪ್ರಾಬಿಲಿಟಿ ಅಂದಾಗ 0 to 1 ಇನ್ಕ್ಲೂಸಿವ್. 0 ಆದರೂ ಆಗ್ಬೋದು, 1 ಆದರೂ ಆಗ್ಬೋದು. ಸೊ ಇದ್ರ ಮಧ್ಯ ಬರುತ್ತೆ, ನಾಟ್ ಔಟ್ಸೈಡ್ ಇಲ್ಲ, ನಾಟ್ ಲೆಸ್ ದ್ಯಾನ್ 0, ನಾಟ್ ಗ್ರೇಟರ್ ದ್ಯಾನ್ 1. ಓಕೆನಾ? ಸೊ ತ್ರೀ ಫಂಡಮೆಂಟಲ್ ಆಕ್ಸಿಯಮ್ಸ್ ಏನು? ಪ್ರಾಬಿಲಿಟಿ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಈಕ್ವಲ್ ಟು. ನೆಕ್ಸ್ಟು ಪ್ರಾಬಿಲಿಟಿ ಆಫ್ ಸ್ಯಾಂಪಲ್ ಸ್ಪೇಸ್ ಇಸ್ 1, ಯಾಕಂದರೆ ಎಲ್ಲ ಅದನ್ನು ಆಗಲೇಬೇಕು, ಹಾಗೇ ಆಗುತ್ತೆ. ಸೊ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಯಿತು ಅಂದರೆ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಸೊ ಅವಾಗ ಏನಾಗುತ್ತೆ, ಎ ಯೂನಿಯನ್ ಬಿ ಇಸ್ ಪ್ರಾಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಿಲಿಟಿ ಆಫ್ ಬಿ. ಸರ್ ಯಾಕೆ ಅಂದರೆ, ಓಕೆ ಇಲ್ಲಿ ಒಂದು ಕ್ವಿಕ್ಕಾಗಿ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ. ಓಕೆ, ಸೊ ಈಗ ಸೊ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ. ಸೊ ಪ್ರಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಏನಾಗುತ್ತೆ, ಪ್ರಾಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಿಲಿಟಿ ಆಫ್ ಬಿ ಮೈನಸ್ ಪ್ರಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಹೌದಾ ಇಲ್ಲೋ? ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಆಯಿತು ಅಂದರೆ, ಸೊ ಇಫ್ ಇಟ್ ಇಸ್ ಅ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಈಗಷ್ಟೇ ನೋಡಿದ್ವಿ. ಸೊ ಏನು, ಪ್ರಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ null set which is 0. ಸೊ ಏನಾಗುತ್ತೆ, ದಿಸ್ ಪರ್ಟಿಕ್ಯುಲರ್ ಥಿಂಗ್ ವಿಲ್ ಬಿ 0. ಅಂಡ ಅಂದರೆ ಇದೊಂದೇ ಬರುತ್ತೆ. ಓಕೆನಾ? ಫೈನ್. ಸೊ ಅದಕ್ಕೆ ಪ್ರಾಬಿಲಿಟಿ ಆಫ್ ಎ ಪ್ಲಸ್ ಬಿ ಅಷ್ಟೇ. ಓಕೆನಾ? ನೆಕ್ಸ್ಟು ಸೊ ಪ್ರಾಬಿಲಿಟಿ ಕ್ಯಾನ್ ನೆವರ್ ಬಿ ನೆಗೆಟಿವ್. ಎಸ್. ನೆಕ್ಸ್ಟು something from the sample space must happen, so its probability is 100%. ಸೊ ಆಕ್ಸಿಯಮ್ 3 ನೋಡಿರಿ, ಸ್ಕೂಲ್ ರೂಲ್ಸ್ಗಿಂತ ಸ್ಟ್ರಿಕ್ಟ್ ಆಗಿರುತ್ತೆ, ಅದಂತೂ 100%. ಸೊ ಇನ್ನು ಕೆಲವೊಂದು ಅಲ್ಲಿ ಒಮೆಗಾ ಅದು ಇದು ಅಂತ ಇದೆ, ನೋಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಇದೆಲ್ಲ ಸಿಂಪಲ್ಲಾಗಿ ಹೇಳಿದ್ದು. ಸೊ ಪ್ರಾಬಿಲಿಟಿ ಆಫ್ ಎ ಅಂದರೆ ಏನು, ಸಮೇಷನ್ ಆಫ್ ಒಮೆಗಾ ಐ. ಸೊ ಪ್ರಾಬಿಲಿಟಿ ಆಫ್ ಎನ್ ಇವೆಂಟ್ ಇಸ್ ಅ ಸಮ್ ಆಫ್ ಪ್ರಾಬಿಲಿಟೀಸ್ ಆಫ್ ಆಲ್ ಔಟ್ಕಮ್ಸ್ ಇನ್ ದಟ್ ಇವೆಂಟ್. ಹಿಂದೆ ನೋಡಿದೆ ಎಕ್ಸಾಸ್ಟಿವ್ ಇವೆಂಟ್ಸ್, ಸ್ವಲ್ಪ ಸಿಮಿಲರೇ ಅಂತ ಅನ್ಕೋಬೋದು. ಸೊ ಎಕ್ಸಾಂಪಲ್ಸ್ ನೋಡೋಣ, ವಿಚ್ ವಿಲ್ ಬಿಕಮ್ ಈಸಿಯರ್ ಫಾರ್ ಯು. ಸೊ ಜಾಸ್ತಿ ಡೈ ಎಕ್ಸಾಂಪಲೇ ತೊಗೊತೀನಿ, ವೇರ್ ಯು ಕ್ಯಾನ್ ರಿಲೇಟ್. ಸೊ ಹಿಂದೆ ಹೇಳ್ತಿರೋದೆಲ್ಲ ರಿಲೇಟ್ ಮಾಡ್ಕೋಬೋದು, ಆ್ಯಂಡ್ ಈಸಿನೇ, ಥಿಯರಿ ಈಸಿನೇ ಇರುತ್ತೆ. ಸೊ ಡೋಂಟ್ ವರಿ. ಇನ್ನು ಕೆಲವೊಂದು ಕ್ವಶನ್ಸ್ ಅಲ್ಲಿ ಸಾಲ್ವ್ ಮಾಡ್ತೀನಿ, ನಾನು ಸಾಲ್ವ್ ಮಾಡ್ತೀನಿ. ಸೊ ಡೋಂಟ್ ವರಿ. ಸೊ ಒಂದು ಡೈ ಇದೆ, ಓಕೆ, ಸ್ಯಾಂಪಲ್ ಸ್ಪೇಸ್ ಇದೆ. ಸೊ ಪ್ರಾಬಿಲಿಟಿ ಆಫ್ 1, ಪ್ರಾಬಿಲಿಟಿ ಆಫ್ 2 ಎಲ್ಲದೂ ಏನಿರುತ್ತೆ, 1/6 ಇರುತ್ತೆ. ಆ್ಯಕ್ಚುಲಿ ಇದ್ರದ್ದು ಒಂದು ಮಾಡಿದ್ದೆ, ಅದು ಹಾಕ್ಕೊಂಡಿಲ್ಲ. ಫೈನ್. ಸೊ ಅಂದರೆ ಡೈಸ್ ರೋಲ್ ಮಾಡಿದಾಗ ಏನೇನು ಪ್ರಾಬಿಲಿಟಿ ಬರುತ್ತೆ, ಏನೇನು ಔಟ್ಕಮ್ ಬರುತ್ತೆ. ಸೊ ವಿಜುವಲ್, ಇಂಟ್ರಾಕ್ಟಿವ್. ಸೊ ಪ್ರಾಬಿಲಿಟಿ ಆಫ್ ಎ ಗೆಟಿಂಗ್ ಆ್ಯನ್ ಈವನ್ ನಂಬರ್ ಏನಾಗುತ್ತೆ, 2, 4, 6. ಸೊ ಈಗ ಪ್ರಾಬಿಲಿಟಿ ಆಫ್ ಎ ಫೈನ್ ಮಾಡಬೇಕು ಅಂದರೆ probability of 2 plus probability of 4 plus probability of 6. What is probability of 2? 1/6. So ಏನು ಬರುತ್ತೆ ಅಂದರೆ, ಸೊ probability of 2 is 1/6 plus probability of 4 1/6 plus probability of 6 1/6. ಎಲ್ಲ ಆ್ಯಡ್ ಮಾಡಿದಾಗ 3/6 which is 1/2. ಓಕೆನಾ? ಸೊ ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಬರಿತೀನಿ. ಸೊ ಇದನ್ನು ನೆನ್ಪಿಡ್ಕೊಳ್ರಿ, ಏನೇನು ಎಷ್ಟಿರುತ್ತೆ, 5 ಇದ್ದರೆ 5 ಆ್ಯಡ್ ಮಾಡಬೇಕು, 3 ಇದ್ದರೆ 3. ಸೊ ಈಗ ಸಿಮಿಲರ್ಲಿ ಈಗ ಪ್ರಾಬಿಲಿಟಿ ಆಫ್ ಗೆಟಿಂಗ್, ಓಕೆ, ಸೊ ಈಗ ಪ್ರಾಬಿಲಿಟಿ ಆಫ್ ಗೆಟಿಂಗ್ 1, 2, 3, 4, 5 ಎಲ್ಲ ಬೇಕು ಅಂದರೆ ಸೊ ಏನಾಗುತ್ತೆ, 1 ಆಗುತ್ತೆ. ಸೊ ಪ್ರಾಬಬಿಲಿಟಿ ಆಫ್ 1 ಪ್ಲಸ್ ಪ್ರಾಬಿಲಿಟಿ ಆಫ್ 2 ಸೊ ಆನ್ ಪ್ರಾಬಿಲಿಟಿ ಆಫ್ 6. ಸೊ ಏನಾಗುತ್ತೆ,
1/2 ಪ್ಲಸ್ ಪ್ರಾಬಿಲಿಟಿ ಆಫ್ 2 ಅಂದರೆ 1/2 ಯಾಕೆ ಬರೀತಿದ್ದೀನಿ 1/6 ಅಲ್ಲ. ಸೊ 1/6 ಪ್ರಾಬಿಲಿಟಿ ಆಫ್ 1 ಅಂದರೆ 1/6, ಪ್ರಾಬಿಲಿಟಿ ಆಫ್ ಗೆಟಿಂಗ್ 2 ಅಂದರೆ 1/6, ಪ್ರಾಬಿಲಿಟಿ ಆಫ್ ಗೆಟಿಂಗ್ 3 ಅಂದರೆ 1/6, 4 ಅಂದರೆ 1/6, 5 ಅಂದರೆ 1/6, ಪ್ರಾಬಿಲಿಟಿ ಆಫ್ ಗೆಟಿಂಗ್ 6 ಇಸ್ 1/6. ಸೊ ಎಲ್ಲ ಆ್ಯಡ್ ಮಾಡಿದಾಗ 6/6 1. ಸೊ ನನಗಿಲ್ಲಿ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಆಡ್ ನಂಬರ್ ಅಂದರೆ ಸೇಮ್ ಅಂದರೆ 1 3 5 ಬರುತ್ತಷ್ಟೆ. ಈಗ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಆಡ್ ನಂಬರ್, ಸೊ ಸ್ಯಾಂಪಲ್ ಸ್ಪೇಸ್ ಏನಾಯಿತು 1. ಸೊ ಸ್ಯಾಂಪಲ್ ಸ್ಪೇಸು 1 3 5 ಕರೆಕ್ಟಾಗಿ ಬರೀಬೇಕು. ಸೊ ಪ್ರಾಬಿಲಿಟಿ ಆಫ್ 1 3 5 ಸೇಮ್ 1/6 ಪ್ಲಸ್ 1/6 ಪ್ಲಸ್ 1/6 3/6 1/2. ಓಕೆನಾ? ನೆಕ್ಸ್ಟು ಈಕ್ವಲಿ ಲೈಟ್ಲಿ ಔಟ್ಕಮ್ಸ್. ಸೊ ಇದು ಅಗೇನ್ ನೋಡೋದಕ್ಕಿಂತ ಮುಂಚೆ ಯೂನಿಯನ್. ಈಗ ನೋಡ್ರಿ ಇಲ್ಲಿ 50% 50% 20%. ಐ ಕ್ಯಾನ್ ಕಂಟ್ರೋಲ್ ದಿಸ್. ಇದು ಕಂಟ್ರೋಲ್ ಮಾಡಿದಾಗ ಹೆಂಗೆ ಚೇಂಜಸ್ ಆಗುತ್ತೆ ನೋಡ್ರಿ. ಸೊ ಪ್ರಾಬಿಲಿಟಿ ಆಫ್ 0.5 ಇದೆಯಾ, ವೇರಿಯೇಷನ್ಸ್ ಹೆಂಗಾಗ್ತಿದೆ ನೋಡ್ರಿ. ನೆಕ್ಸ್ಟು ಇದನ್ನು ನಾನು ಜಾಸ್ತಿ ಮಾಡ್ತೀನಿ. ವೇರಿಯೇಷನ್ಸ್ ಆಗ್ತಿದೆ ನೋಡ್ರಿ. ಸೊ ಓಕೆ ಅಗೇನ್, ಸೊ you can verify and see the results. ಸೊ ಅಂದರೆ ನೀವು ಓವರ್ಲ್ಯಾಪೋ ನೋ ಓವರ್ಲ್ಯಾಪೋ, ಈಗ ಇದನ್ನು ವೇರಿಯೇಷನ್ಸ್ ಮಾಡಿಕೊಂಡು, ಸೊ ನೋ ಓವರ್ಲ್ಯಾಪ್ ಏನಿದೆ, ಸೊ ಓವರ್ಲ್ಯಾಪ್ ಏನಾಗುತ್ತೆ, ಸೊ ಹೆವಿ ಓವರ್ಲ್ಯಾಪ್ ಇದ್ದರೆ ಹೆಂಗಾಗುತ್ತೆ, ಸೊ ಯು ಕ್ಯಾನ್ ಆಲ್ ಚೆಕ್. ಹೇಳ್ತೀನಲ್ಲ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಸೊ ಓಕೆನಾ? ಸೊ ಪ್ರಾಬಿಲಿಟಿ ಆಫ್ A ಯೂನಿಯನ್ B is probability of A plus probability of B minus probability of A intersection B. ಸೊ ನೆಕ್ಸ್ಟು ಕಾಯಿನು. ಸೊ ಇದನ್ನು ಕಂಪ್ಯಾರಿಸನ್. ಸೊ ಇಲ್ಲಿ ನಿಮಗೆ ಟೋಟಲ್ ಟಾಸಸ್ ಎಷ್ಟು ಅಂತ ಬರುತ್ತೆ. ಈಗ ಟಾಸ್ ಒನ್ಸ್, ಸೊ ಏನು ಬಂತು, ಟೈಲ್ ಬಂತು. ಓಕೆ, ಪ್ರಾಬಿಲಿಟಿ ಆಫ್ ಗೆಟಿಂಗ್ ಟೈಲ್ ಇಸ್ 1. ಸೊ ನೆಕ್ಸ್ಟು ಓಕೆ, ಪ್ರಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಇಸ್ 0. ಈಗ ನೆಕ್ಸ್ಟ್ ಇನ್ನೊಂದ್ಸಲ ಟಾಸ್ ಮಾಡ್ತೀನಿ. ಸೊ 2 ಸಲ ಟಾಸ್ ಆಯಿತು, ಸೊ 2 ಟೈಲೇ ಬಂತು. ಸೊ ಅಗೇನ್ ಪ್ರಾಬಿಲಿಟಿ ಆಫ್ ಹೆಡ್ ಇಸ್ 0 ಬಟ್ ಪ್ರಾಬಿಲಿಟಿ ಇಸ್ 1. ಇನ್ನೊಂದು ಸಲ ಟಾಸ್ ಮಾಡ್ತೀನಿ, ಮತ್ತೆ ಹೆಡ್. ಇದೇನಿದು? ಓ ಮೈ ಗಾಡ್, ವಾಟ್ ಇಸ್ ದಿಸ್? ಓ, ದಿಸ್ ಈಸ್ ನಾಟ್ ಎ ಫೇರ್ ಕಾಯಿನ್. ಈಗ ಬಂತು ನೋಡ್ರಿ. ಫೇರ್ ಕಾಯಿನ್ ಅಲ್ಲ ಅಂತಿದ್ರೆ ಅಷ್ಟೊತ್ತಿಗೆ ಬಂತು. ಅಗೇನ್ ನನ್ನ ಕೈಯಲ್ಲಿ ಏನೂ ಇರಲಿಲ್ಲ, ಲಿಟ್ರಲಿ ನನ್ನ ಕೈಯಲ್ಲಿ ಏನೂ ಇರಲಿಲ್ಲ. ಸೊ ಆ್ಯಂಡ್ ಇಟ್ಸ್ ಆಲ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ರ್ಯಾಂಡಮ್. ಸೊ ಈಗ 8 ಟಾಸ್ ಆಗಿದೆ. ಸೊ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಏನಾಯಿತು 1/8. ಸಾಲ್ವ್ ಮಾಡಿರಿ, ಇಲ್ಲಿ ಗೆಟ್ 0.125 ಬರುತ್ತೆ, ರೌಂಡ್ ಆಫ್ 0.13. ಇದು 0.875. ಇನ್ನೊಂದ್ಸರಿ ಟಾಸ್ ಮಾಡ್ತೀನಿ. ಈಗ ಹೆಡ್ ಬಂತು. ಸೊ ಯು ಕ್ಯಾನ್ ಚೆಕ್ ನೋಡ್ರಿ, ಇಲ್ಲಿ ಇಟ್ಸ್ ಅಗೇನ್ ಚೇಂಜಸ್ ಆಗ್ತಿದೆ. ಸೊ ಈಗ 10 ಟೈಮ್ಸ್ ಟಾಸ್ ಮಾಡಿದ್ರೆ ಓಕೆ ರ್ಯಾಂಡಮಾಗಿ ಬಂತು. ಓಕೆನಾ? ಸೊ ಇವೆಂಟ್ ನಂಬರ್ ಆಫ್ ಟೈಮ್ಸ್ ಇವೆಂಟ್ ಅಕರ್ಸ್ ಬೈ ಟೋಟಲ್ ನಂಬರ್ ಆಫ್ ಟ್ರಯಲ್ಸ್. ಸೊ ಇದನ್ನು ಅಗೇನ್ ಇವೆಂಟದು ಈ ಥರ ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಬರೆದು ಪ್ರಾಬಿಲಿಟಿ ಫೈಂಡ್ ಮಾಡಬೇಕಾಗತ್ತೆ. ಸೊ ಇದು ಆ್ಯಕ್ಚುಲಿ ಫಸ್ಟೇ ತೋರಿಸ್ಬೇಕಾಯ್ತಲ್ಲ. ಓಕೆ, ಸೊ ಪ್ರಾಬಿಲಿಟಿ ಆಫ್ A ಈಸ್ ನಥಿಂಗ್ ಬಟ್, ಈಗ ನೋಡಿದ್ವಲ್ಲ, ಸೊ ಸ್ಯಾಂಪಲ್ ಅಂದರೆ ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಈಗ ನೋಡಿದ್ವಿ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಸೊ ಇಲ್ಲೇನಿದೆ ನಂಬರ್ ಆಫ್ ಫೇವರಬಲ್, ಇದು n ಅಂತ. ಸೊ ಇಫ್ ಐ ಟೇಕ್ ದಿಸ್ ಆ್ಯಸ್ A, ಸೊ ಇಫ್ ಐ ಟೇಕ್ ದಿಸ್ ಆ್ಯಸ್ A, ದಿಸ್ ಇಸ್ ಸ್ಯಾಂಪಲ್ ಸ್ಪೇಸ್. ಸೊ 15/20 is 0.75. ಸೊ ಇಫ್ ಐ ಟೇಕ್ ದಿಸ್ ಆ್ಯಸ್ B, ಸೊ n of B by n of S, so 15/20 is 0.25. I am showing with experiments, with proof. Okay na?
ಸೊ ಅದಕ್ಕೆ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ, ಸೊ ದಟ್ ಇನ್ನೂ ಇಂಟ್ರಾಕ್ಟಿವ್ ಬೇಕು ಅಂದರೆ ಹೇಳ್ರಿ. ಐ ಆಮ್ ಹಿಯರ್ ಫಾರ್ ಯು ನಿಮಗೋಸ್ಕರ. ಓಕೆನಾ? ಓಕೆ. ಸೊ ಬಟ್ ಇದು ಕ್ಲೀನಾಗಿ ಬರೀಬೇಕು. ಸೊ ಸ್ಯಾಂಪಲ್ ಸ್ಪೇಸ್ ಏನು ಬರ್ತಿದೆ, ಫೇವರಬಲ್ ಔಟ್ಕಮ್ಸ್ ಏನಿದೆ, ಸೊ ಪ್ರಾಬಿಲಿಟಿ ಆಫ್ ಎ ಏನಾಗುತ್ತೆ, NA/NS ವಿಚ್ ಇಸ್ 3/6. ಅಗೇನ್ ಫಾರ್ಮುಲಾ ಬರೀಬೇಕು. ಸೊ ಅಗೇನ್ ಡ್ರಾಯಿಂಗ್ ಎ ಕಾರ್ಡ್, ವಾಟ್ ಈಸ್ ದ ಪ್ರಾಬಿಲಿಟಿ ಆಫ್ ಡ್ರಾಯಿಂಗ್ ಎ ಕಿಂಗ್? ಸೊ ಟೋಟಲ್ ಎಷ್ಟಿರುತ್ತೆ, 52. ಸೊ N(S) ಇಸ್ 52. ಕಿಂಗ್ ಎಷ್ಟಿರುತ್ತೆ, 4. ಸೊ 4. ಪ್ರಾಬಿಲಿಟಿ ಆಫ್ ಗೆಟಿಂಗ್ ಕಿಂಗ್ ಇಸ್ NA/NS ವಿಚ್ ಇಸ್ 4/52. ಎವ್ರಿ ಒನ್ ಈಕ್ವಲಿ ಅನ್ಲಕ್ಕಿ. ಎಸ್ ಫ್ರೆಂಡ್ಸು ಹೇಳ್ತಿರಲ್ಲ. ಹಾಂ, ಇದಾಗಲೇ ನೋಡಿದ್ವಿ. ಎಕ್ಸ್ಕ್ಲೂಸಿವ್ ಆಗಿದ್ರೆ ಏನಾಗುತ್ತೆ. ಸೊ ಕಾಂಪ್ಲಿಮೆಂಟ್ ರೂಲ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ PUCಲೂ ಬೇಕಾಗತ್ತೆ. ಸೊ ಈಸಿನೇ, ಬಟ್ ಎಸ್ಪೆಷಲಿ ಸಿ ಇ ಟಿಲಿ ಕ್ವಿಕ್ಕಾಗಿ ಮಾಡಬೇಕಾಗತ್ತೆ. ಆ್ಯಂಡ್ ನೋಡೋಣ, ಸಿ ಇ ಟಿ ಬಂದಾಗಲ್ಲ, ಇದು ನಿಮ್ಮದು ಥಿಯರಿ ಮುಗಿಲಿ ಆಮೇಲೆ. ಸೊ ಪ್ರಾಬಿಲಿಟಿ ಆಫ್ ಕಾಂಪ್ಲಿಮೆಂಟ್ ಆಫ್ ಎ ಇಸ್ 1 - ಪ್ರಾಬಿಲಿಟಿ ಆಫ್ ಎ. ಈಗ ಪ್ರಾಬಿಲಿಟಿ ಆಫ್ ಗೆಟಿಂಗ್, ಈಗ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಇಸ್ 0.5 ಅನ್ಕೊಟ್ರಿ. ಸೊ ಪ್ರಾಬಿಲಿಟಿ ಆಫ್ ನಾಟ್ ಗೆಟಿಂಗ್ ಹೆಡ್ ಇಸ್ 1 - 0.5 ವಿಚ್ ಇಸ್ 0.5. ಇಲ್ಲೇ ನೋಡೋಂಗಿದ್ರೆ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಏನಿದೆ, 0.25 ಇದೆಯಾ. ಪ್ರಾಬಿಲಿಟಿ ಆಫ್ ನಾಟ್ ಗೆಟಿಂಗ್ ಹೆಡ್ ಇಸ್ ಟೈಲ್. ಸೊ ಏನು ಮಾಡಬೇಕು, 1 - 0.25 ವಿಚ್ ಇಸ್ 0.75. ಬಂತೋ ಇಲ್ಲೋ? ಸೊ ಡಿಫ್ರೆನ್ಸ್ ಫಾರ್ಮುಲಾ ಸೊ ನೋಡಿದ್ವಿ, ವಿಚ್ ಈಸ್ ನಥಿಂಗ್ ಬಟ್ A - B. ಸೊ ಪ್ರಾಬಿಲಿಟಿ ಆಫ್ ಎ ಮೈನಸ್ ಎರಡರದ್ದು ಇಂಟರ್ಸೆಕ್ಷನ್ ಆಗಲೇ ಹಿಂದೆ ನೋಡಿದ್ವಿ. ಓಕೆ. ಸೊ ಸಿಂಪಲ್ ಎಕ್ಸಾಂಪಲ್ಸ್ ಇದೆ, ಸೊ ಟ್ರೈ ಮಾಡಿರಿ. ಪ್ರಾಬಿಲಿಟಿ ಆಫ್ ಎ ರೈನ್, ಮಳೆ ಬರೋದು 0.3 ಆದರೆ ಮಳೆ ಬರದೇ ಇರೋದು 0.7. ಸೊ ಪ್ರಾಬಿಲಿಟಿ ಆಫ್ ಎ ಕೊಟ್ಟಿದ್ದಾರೆ, ಪ್ರಾಬಿಲಿಟಿ ಆಫ್ ಬಿ ಕೊಟ್ಟಿದ್ದಾರೆ. ಪ್ರಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಎ ಯೂನಿಯನ್ ಬಿ ಫೈಂಡ್ ಮಾಡಬೇಕು. +A + B - A ಇಂಟರ್ಸೆಕ್ಷನ್ ಬಿ ಫಾರ್ಮುಲಾ ಹಾಕಬೇಕು. ಫಾರ್ಮುಲಾ ಮಾರ್ಕ್ಸ್ ಇರುತ್ತೆ. ಓಕೆ. ಸೊ ಕಾಮನ್ ಸ್ಟೂಡೆಂಟ್ ಮಿಸ್ಟೇಕ್ಸ್ ನೋಡೋದಕ್ಕಿಂತ ಇನ್ನೊಂದು ನೋಡೋಣ ಎಕ್ಸಾಂಪಲ್. ಓಕೆ, ರೆಡ್ ಬಾಲ್ಸ್. ಸೊ ಇದ್ರದ್ದು ಎಕ್ಸಾಂಪಲ್ ಇದೆ. ಸೊ ಇಫ್ ಯು ವಾಂಟ್ ಐ ಕ್ಯಾನ್ ಟೇಕ್ ದಟ್ ಎಕ್ಸಾಂಪಲ್ ಆ್ಯಂಡ್ ಗಿವ್ ಯು ದ ರಿಸಲ್ಟ್ಸ್. ನೋಡಬೇಡ, ಎಕ್ಸಾಂಪಲ್ಸೇ ನೋಡ್ಬೋಣ. ಓಕೆ. ಸೊ ಇಲ್ಲಿ ಎಕ್ಸಾಂಪಲು ಸಾಲ್ವ್ ಮಾಡ್ದಂಗೂ ಆಗುತ್ತೆ. ಎಲ್ಲಿದೆ ಹಾಂ. ಸೊ ಐ ಬ್ಯಾಗ್ ಕಂಟೈನ್ಸ್ 9 ಡಿಸ್ಕ್. ಓಕೆ, ನಿಮಗೆ ಕಾಣಿಸ್ತಿಲ್ಲ? ಫೈನ್. ಅಲ್ಲಿಗೆ ಬಂದಾಗ ಐ ವಿಲ್ ಟೇಕ್ ದಿಸ್ ಎಕ್ಸಾಂಪಲ್. ಸೊ ಅಲ್ಲಿಗೆ ಬಂದಾಗ ಎಕ್ಸಾಂಪಲ್ ತೊಗೊಂಡು ಹೆಂಗೆ ಬರುತ್ತೆ ಏನು ಅಂತ ನೋಡೋಣ. ಫೈನ್. ಸೊ ಏನೇನು ಮಿಸ್ಟೇಕ್ಸು ಅಗೇನ್ ವಿಲ್ ಕಮ್ ಬ್ಯಾಕ್ ಅಟ್ ದ ಎಂಡ್. ಸೊ ಲಾಸ್ಟಲ್ಲಿ ನೋಡೋಣ ಏನೇನು ಮಿಸ್ಟೇಕ್ಸು ಅಂತ. ಫೈನ್, ಲೆಟ್ಸ್ ಬಿಗಿನ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಕ್ವಿಕ್ಕಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸ್ವಲ್ಪ ಮೇಲ್ ಮಾಡಬೇಕು ಬಿಕಾಸ್ ಕ್ವಶನ್ ಕಾಣಿಸ್ತಿಲ್ಲ. ಓಕೆ, ಝೂಮ್ ಔಟ್ ಮಾಡೋಣ. ಓಕೆನಾ? ಫೈನ್. ಸೊ ಈಗ 2/11 is the probability of an event. Then the probability of not A. ಈಗಷ್ಟೇ ನೋಡಿದ್ವಿ. ಸೊ ಕ್ಲೀನಾಗಿ ಬರೀಬೇಕು. probability of complement is 1 - probability of A. So 1 - 2/11. ಸೊ LCM 11. ಸೊ ಏನಾಯಿತು? ಸರಿ 11 ಬರುತ್ತೆ. 11 - 2 9/11. ಇದಕ್ಕಿಷ್ಟೆಲ್ಲ ಟೈಮ್ ತೊಗೋಬಾರ್ದು. ಸಿ ಇ ಟಿಲಾದರೆ 5 ಸೆಕೆಂಡಲ್ಲಿ ಮಾಡಬೇಕು. ಸಿ ಇ ಟಿಲಿ ಕೇಳಲ್ಲ. ಬಟ್ 1 ಕಾರ್ಡ್ ಈಸ್ ಡ್ರಾನ್ ಫ್ರಮ್ ಎ ವೆಲ್ ಶಫಲ್ಡ್ ಡೆಕ್ ಆಫ್ 52 ಕಾರ್ಡ್ಸ್. ಕ್ಯಾಲ್ಕುಲೇಟ್ ದ ಪ್ರಾಬಿಲಿಟಿ ದಟ್ ದ ಕಾರ್ಡ್ ವಿಲ್ ನಾಟ್ ಬಿ ಆ್ಯನ್ ಏಸ್. ಸೊ ಈಗ ಕ್ಲೀನಾಗಿ ಬರೀಬೇಕು. ಎ ಅಂದರೆ ಸೊ ಏನಂತ, ಗೆಟ್ಟಿಂಗ್ ಏಸ್. ಸೊ ಎ ಅಂದರೆ ಗೆಟ್ಟಿಂಗ್ ಏಸ್. ಸೊ ಏಸ್ ಎಷ್ಟಿದೆ? ಸೊ ನಿಮಗೆ ಕಾರ್ಡಲ್ಲಿ ಏಸ್ 4 ಇದೆಯಾ? ಸೊ ಪ್ರಾಬಬಿಲಿಟಿ, ಓಕೆ, ಇದು ಬರೆಯೋದಕ್ಕಿಂತ ಮುಂಚೆ ಸ್ಯಾಂಪಲ್ ಸ್ಪೇಸ್. ಸೊ ಸ್ಯಾಂಪಲ್ ಸ್ಪೇಸ್ ಎಷ್ಟಿರುತ್ತೆ? 52. ಸೊ ಪ್ರಾಬಬಿಲಿಟಿ ಆಫ್ ಎ ಇಸ್, ಸೊ ದಿಸ್ ಇಸ್ ನಥಿಂಗ್ ಬಟ್ N of A. ಸೊ ಏನಾಯಿತು? N of A by N of S.
ಸೊ ಎಷ್ಟಾಯಿತು 4/52 ವಿಚ್ ಇಸ್ 1/13. ಇದು ಗೆಟ್ಟಿಂಗ್ ಏಸು, ಬಟ್ ಅವರು ಗೆಟ್ಟಿಂಗ್ ಏಸ್ ಎಲ್ಲ ಕೇಳ್ತಿರೋದು. ಸೊ ನಾಟ್ ಗೆಟ್ಟಿಂಗ್ ಏಸ್ ವಿಚ್ ಇಸ್ ಕಾಂಪ್ಲಿಮೆಂಟ್. ಎಷ್ಟಾಗತ್ತೆ 1 ಮೈನಸ್, ಇಲ್ಲಿ ಬ್ರ್ಯಾಕೆಟು ಪಿ ಅಂತ ಬರೋಕ್ಕೆ ಬ್ರ್ಯಾಕೆಟ್ ಬರ್ತೀನಿ, 1 ಮೈನಸ್ 1/13. ಯಾಕಂದರೆ ಇಷ್ಟು ಸ್ಟೆಪ್ಸ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಸೊ ಡೈರೆಕ್ಟ್ ಆನ್ಸರ್. ಸೊ 13 ಮೈನಸ್ 1 ವಿಚ್ ಇಸ್ 12/13. ಸೊ ಕ್ಯಾಲ್ಕುಲೇಟ್ ದ ಪ್ರಾಬಿಲಿಟಿ ನಾಟ್ ಎನ್ ಎಸ್ ಎಷ್ಟು 12/13. ಸ್ಟೇಟ್ಮೆಂಟ್ ಬರೀಬೇಕು. ನಾನು ಸ್ಟೇಟ್ಮೆಂಟ್ ಬರೆಯಲ್ಲ, ಹೇಳೋದಲ್ಲ ಅಲ್ಲೇ ಬರ್ದೆ. ಸೊ ಲೆಟರ್ ಇಸ್ ಚೂಸನ್ ರ್ಯಾಂಡಮ್ ಫ್ರಮ್ ದ ವರ್ಡ್ ಅಸಾಸಿನೇಷನ್. ಫೈಂಡ್ ದ ಪ್ರಾಬಿಲಿಟಿ ದಟ್ ದ ಲೆಟರ್ ಇಸ್ ಓವಲ್. ಸೊ ಇಲ್ಲಿ ಓವಲ್ ಯಾವುದು ಎ ಒಂದು, ಇನ್ನೊಂದು ಎ, ನೆಕ್ಸ್ಟು ಐ, ನೆಕ್ಸ್ಟು ಅಗೇನ್ ಎ, ನೆಕ್ಸ್ಟು ಐ ಓ. ಸೊ ದಿಸ್ ಇಸ್ ದ ಸ್ಯಾಂಪಲ್ ಸ್ಪೇಸ್. ಸೊ ಸ್ಯಾಂಪಲ್ ಸ್ಪೇಸ್ ಆಫ್ ಗೆಟಿಂಗ್ ಆ್ಯನ್ ಓವಲ್. ಸೊ ವಿ ಅಂತ ತೊಗೊಳ್ಳೋಣ. ಸೊ ನಂಬರ್ ಆಫ್ ಓವಲ್ಸ್ ಎಷ್ಟಾಯಿತು 1 2 3 4 5, 1 2 3 4 5 6 6. ಸೊ ಟೋಟಲ್ ಸ್ಯಾಂಪಲ್ಸ್ ಎಷ್ಟು 1 2 3 4 5 6 7 8 9 10 11 12 13. ಸೊ ಟೋಟಲ್ 13. ಸೊ ಈಗ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಆ್ಯನ್ ಓವಲ್. ಸೊ n/v/n/s. ಸೊ ವಿಚ್ ಇಸ್ 6/13. ಕ್ಲೀನಾಗಿ ಬರೀಬೇಕು ಫಾರ್ಮುಲಾ ಹಾಕಿ. ಕಾನ್ಸೋನೆಂಟ್ ಅಂದರೆ ಇದು ಬಿಟ್ಟು ಕಾನ್ಸೋನೆಂಟ್ ನಿಮಗೆ ಬಿಡ್ತೀನಿ. ಕಾನ್ಸೋನೆಂಟ್ ಎಷ್ಟು ಅಂತ ಹೇಳ್ರಿ. ಸೊ ನಂಬರ್ ಆಫ್ ಕಾನ್ಸೋನೆಂಟ್ಸ್ ಎಷ್ಟಾಯಿತು 6 ಮೈನಸ್ 13 ಮೈನಸ್ 6 7. ಪ್ರಾಬಿಲಿಟಿ ಸಿಂಪಲ್ 7/13. ನೀವು ಮಾಡಿರಿ. ಡಿಫೈನ್ ಎ ಶೋರ್ ಇವೆಂಟ್. ಡೆಫಿನಿಷನ್ಸ್ ನೋಡಿದ್ದೀನಿ, ಹೇಳಿದ್ದೀನಿ, ತೋರಿಸಿದ್ದೀನಿ, ಬರೀರಿ. ಸೊ ಪ್ರಾಬಿಲಿಟಿ ಆಫ್ ಎ, ಪ್ರಾಬಿಲಿಟಿ ಆಫ್ ಬಿ, ಎ ಆರ್ ಬಿ ಇಫ್ ಎ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಸೊ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂದರೆ ಏನಾಯಿತು ಪ್ರಾಬಿಲಿಟಿ ಆಫ್ ಎ ಆರ್ ಬಿ. ಸೊ ಏನಾಗುತ್ತೆ ಪ್ರಾಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಿಲಿಟಿ ಆಫ್ ಬಿ. ಸಿಂಪಲ್. ಸೊ ವಾಟ್ ಈಸ್ ಪ್ರಾಬಿಲಿಟಿ ಆಫ್ ಎ 3/5, ಪ್ರಾಬಿಲಿಟಿ ಆಫ್ ಬಿ 1/5. ಸೊ ಆ್ಯಡ್ ಮಾಡಿರಿ 4/5. ಸಿಂಪಲ್. Next, one card is drawn from a well shuffled card of 52. If each outcome is equally likely, calculate the probability that the card will be diamond. So diamond. So ಬರಿಬೇಕು. ಸೊ ಡಿ ಏನು ಗೆಟ್ಟಿಂಗ್ ಡೈಮಂಡ್. ನೆಕ್ಸ್ಟು ಸೊ ಪ್ರಾಬಬಿಲಿಟಿ ಆಫ್ ಡಿ. ಸೊ ಡೈರೆಕ್ಟ್ ಬರಿತೀನಿ. ಸೊ ಗೆಟ್ಟಿಂಗ್ ಡೈಮಂಡ್ ಎಷ್ಟು 4. ಸೊ 4 ಬೈ ಸ್ಯಾಂಪಲ್ ಸ್ಪೇಸ್ ಇಸ್ 52. ನೀವು ಬರೀರಿ. ಸೊ ಸ್ಯಾಂಪಲ್ ಸ್ಪೇಸ್ ಎಷ್ಟು. ಸೊ ದಿಸ್ ಈಸ್ ಎನ್ ಆಫ್ ಡಿ. ಸೊ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಎಷ್ಟು 52. ಸೊ 4/52. ನೆಕ್ಸ್ಟು ಅಗೇನ್ ಇದನ್ನು ಸಿಂಪ್ಲಿಫೈ ಮಾಡಿ ಬರೀಬೇಕು, ಹೀಗೆ ಅಲ್ಲ. ಸೊ ಎಷ್ಟಾಯಿತು 1/13. ಡೈಮಂಡ್ ಹೌದಾ ಅಲ್ಲ. ಸೊ ದಿಸ್ ಇಸ್ ನಾಟ್ 4. ಸೊ ಡೈಮಂಡ್. ಸೊ ಡೈಮಂಡ್ ಇಸ್ 13. ಇಲ್ಲಿ ತಪ್ಪರ್ದೆ. ಸೊ 13/52. ಅದಕ್ಕೆ ನಂಬರ್ಸ್ ತೊಗೋಬೇಕಾದ್ರೆ ಕರೆಕ್ಟಾಗಿ ನೋಡಿರಿ ಡೈಮಂಡು ಏನು ಅಂತ. ಎಷ್ಟಾಯಿತು ಸಾರಿ 1/4. ನಾಟ್ ಆ್ಯನ್ ಏಸ್ ಹಿಂದೆ ಮಾಡಿದ್ವಿ. ಸೊ ದಿಸ್ ಈಸ್ ಫಾರ್ ಯು. ನೀವು ಟ್ರೈ ಮಾಡಿರಿ. ಬ್ಲ್ಯಾಕ್ ಕಾರ್ಡ್, ಎ ಬ್ಲ್ಯಾಕ್ ಕಾರ್ಡ್. ಸೊ ಬಿ, ಓಕೆ ಕಲರ್ ಚೇಂಜ್ ಮಾಡೋಣ. ಸೊ ಬಿ ಇಸ್ ಗೆಟ್ಟಿಂಗ್ ಬ್ಲ್ಯಾಕ್ ಕಾರ್ಡ್. ಸೊ ಏನಾಯಿತು. ಸೊ ಟೋಟಲ್ ಎಷ್ಟು 26. ದೇರ್ ಆರ್ 26 ಬ್ಲ್ಯಾಕ್ ಕಾರ್ಡ್ಸ್. ಸೊ ವಾಟ್ ಈಸ್ ದ ಪ್ರಾಬಿಲಿಟಿ ಆಫ್ ಬಿ ಬ್ಲ್ಯಾಕ್. ಸೊ n/b/n/s 26/52 which is 1/2. Fair coin is marked 1 on both. ಫೇರ್ ಕಾಯಿನ್ ಇದೆ. ಕರೆಕ್ಟಾಗಿ ಕ್ವಶನ್ ಕರೆಕ್ಟಾಗಿ ಹೋದರೆ, ಯಾಕಂದರೆ ಫಸ್ಟ್ ಟೈಮ್ ನೋಡಿದಾಗ ನನಗೂ ಕನ್ಫ್ಯೂಸ್ ಆಗೋಯ್ತು. ಏನಪ್ಪ ಇದು ಕ್ವಶನು ಗ್ರಾಮರ್ ಮಿಸ್ಟೇಕ್ ಇದೆಯಾ. ಎ ಫೇರ್ ಕಾಯಿನ್ 1, ಓಕೆ ಫೇರ್ ಕಾಯಿನ್ ಇಲ್ಲಿ ಕಾಮ ಇಲ್ಲ, ಬಟ್ ನಾನು ಹೇಳ್ತಿರೋದು ಫೇರ್ ಕಾಯಿನ್ ಸ್ಟಾಪ್. 1 ಮಾರ್ಕ್ಡ್ ಆನ್ 1 ಫೇಸ್ ಆ್ಯಂಡ್ 6 ಆನ್ ದ ಅದರ್. ಸೊ ಒಂದು ಕಡೆ 1 ಇದೆ, ಇನ್ನೊಂದು ಕಡೆ 6 ಇದೆ.
ಆ್ಯಂಡ್ ಎ ಫೇರ್ ಡೈ ಆರ್ ಬೋತ್, ಫೇರ್ ಡೈ ಅಂದರೆ 1 2 3 4 5 6 ಆರ್ ಬೋತ್ ಟಾಸ್ಡ್, ಫೈಂಡ್ ದ ಪ್ರಾಬಿಲಿಟಿ ದಟ್ ದ ಸಮ್ ಆಫ್ ದ ನಂಬರ್ಸ್ ದಟ್ ಟರ್ನ್ ಅಪ್ ಈಸ್. ಸೊ ಕಾಯಿನ್ನು ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ 1 6. ಡೈಸ್ದು ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ 1 2 3 4 5 6. ಸೊ ಡೈಸು. ಈಗ ಇದೆರಡು ಒಟ್ಟಿಗೆ ಅಂದರೆ ವೆನ್ ಯು ಆರ್ ಟೇಕಿಂಗ್ ಬೋತ್, ಅದನ್ನು ನೀವು ಡಿಫೈನ್ ಮಾಡ್ಕೊಳ್ರಿ. ಬಟ್ ಸೊ ಏನಾಗುತ್ತೆ, ಎರಡು ಈಗ ಕಾಯಿನ್ 1 ಬಿತ್ತು, ಡೈಸ್ 1 ಬಿತ್ತು, ನೆಕ್ಸ್ಟು ಕಾಯಿನ್ 1 ಬಿತ್ತು, ಡೈಸ್ 2. ಸೊ ಈ ಥರ 1 3 1 4, ನೆಕ್ಸ್ಟು 1 5 1 6. ಎಲ್ಲೂ ಬೇಕು, ಇದು 1ಗಾಯಿತು. ನೆಕ್ಸ್ಟು 6 6 1. ಸೊ ಈ ಥರ 6 2, ನೆಕ್ಸ್ಟು 6 3, ನೆಕ್ಸ್ಟು 6 4, ನೆಕ್ಸ್ಟು 6 5, ನೆಕ್ಸ್ಟು 6 6. ಸೊ ದಿಸ್ ಆರ್ ದ ಸ್ಯಾಂಪಲ್ ಸ್ಪೇಸ್. ಸೊ ಇದೇನಾಯಿತು, ದಿಸ್ ಇಸ್ ದ ಸ್ಯಾಂಪಲ್ ಸ್ಪೇಸ್. ಸೊ ದಿಸ್ ಇಸ್ ದ ಸ್ಯಾಂಪಲ್ ಸ್ಪೇಸ್, ಇದು ಸ್ಯಾಂಪಲ್ ಸ್ಪೇಸು. ಫೈಂಡ್ ದ ಪ್ರಾಬಿಲಿಟಿ ದಟ್ ದ ಸಮ್ ಆಫ್ ನಂಬರ್ ದಟ್ ಟರ್ನ್ ಅಪ್ ಇಸ್ 3. ಸಮ್. ಸೊ ನಿಮಗೆ ಸಮ್ 3 ಆಗಬೇಕು ಅಂದರೆ ದೆರ್ ಈಸ್ ಓನ್ಲಿ ಒನ್ ವಿಚ್ ಇಸ್ 1 + 2 3. ನೀನೆಲ್ಲೇ ನೋಡ್ರಿ 3 ಆಗಲ್ಲ. ಸೊ ಸಮ್ 3 ಅಂದರೆ ಏನಾಯಿತು, ಬರೀ ಒಂದೇ. ಸೊ ಟೋಟಲ್ ದೆರ್ ಆರ್ 12, 1/12. ಸೊ ಇದಕ್ಕೆ ಕನ್ಫ್ಯೂಸ್ ಆಗಬೇಡ್ರಿ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಕೆಳಗಿರೋದು 12ಗೆ. ಸೊ ದಿಸ್ ವಿಲ್ ಬಿ 1/12. ಸೊ ಸಿಮಿಲರ್ಲಿ ಕೆಳಗಿನ ತೊಗೊಂಡ್ರೆ, ಸೊ ವೆನ್ ಯು ಟೇಕ್ 12 ಬರಬೇಕು, ಸಮ್ 12 ಬರಬೇಕು ಅಂದರೆ ಅಗೇನ್ ಒಂದೇ 6 6 6 + 6 12. ಸೊ ದಿಸ್ ಈಸ್ ಆಲ್ಸೋ 1/12. ಓಕೆನಾ? ಹಾಂ, ಹಿಂದೆ ತೋರಿಸ್ತೀನಿ. ಎ ಬ್ಯಾಗ್ ಕಂಟೈನ್ಸ್ 9 disks ಆಫ್ ವಿಚ್ 4 red 3 blue and 2 yellow. So 4 red 3 blue 2 yellow. ನೋಡ್ರಿ ಲೈವ್ ತೋರಿಸಿರೋದು. 4 red 3 blue 2 yellow ಇದೆ ತಾನೆ? 4 red 3 blue 2 yellow, 4 + 3 7 9. ಓಕೆ, ರೆಡ್ ಬರೋ ಪ್ರಾಬಬಿಲಿಟಿ ಆಫ್ ರೆಡ್ 4/9. ಹೌದಾ ಇಲ್ಲೋ? ಕರೆಕ್ಟ್. ನೋ ಬ್ಲೂ. ಸೊ ನೋ ಬ್ಲೂ ಅಂದರೆ ನಾಟ್ ಬ್ಲೂ ಬರೋ ಪ್ರಾಬಿಲಿಟಿ ಏನು 3/9. ಸೊ ಟೋಟಲ್ 9 ಇದೆ, 3 ಬ್ಲೂ ಬಾಲ್ ಇರೋದು. ಸೊ 3 ಬರೋ ಪ್ರಾಬಿಲಿಟಿ 3/9 ವಿಚ್ ಇಸ್ 0.33. ಬ್ಲೂ ಬರದೇ ಇರೋದು 1 - 0.33 ವಿಚ್ ಇಸ್ 0.66. either ರೆಡ್ ಆರ್ ಬ್ಲೂ, ರೆಡ್ ಅಥವಾ ಬ್ಲೂ. ಸೊ ರೆಡ್ ಅಥವಾ ಬ್ಲೂ ಅಂದರೆ ಎರಡನ್ನೂ ಆ್ಯಡ್ ಮಾಡಬೇಕು, ವಿಚ್ ಈಸ್ 0.777. ಸೊ ರೆಡ್ ಅಥವಾ ಬ್ಲೂ ಹೆಂಗೆ ಮಾಡ್ತೀರಾ? ರೆಡ್ ಆರ್ ಬ್ಲೂ. ಸೊ ಎಷ್ಟಾಯಿತು? 7. ಸೊ ಟೋಟಲ್ ಎಷ್ಟು? 9. ಸೊ 7/9 ಇಸ್ ದ ಪ್ರಾಬಿಲಿಟಿ, ರೆಡ್ ಆರ್ ಬ್ಲೂ. ಓಕೆ, ಇದನ್ನು ಚೇಂಜ್ ಮಾಡ್ಬೋದು. ನಾನು ಈಗ ಎಕ್ಸಾಂಪಲ್ಗೆ ತೊಗೊಂಡಿದ್ದು. ಈಗ ನೋಡಿರಿ 5 ಮಾಡ್ತೀನಿ, ಚೇಂಜ್ ಆಯಿತು. ಟೋಟಲ್ 10 ಆಯಿತು. 5 + 3 + 2 10. ಚೇಂಜ್ ಆಗುತ್ತೆ, ಅದೇನು ನಾನು ಎಕ್ಸಾಂಪಲ್ಗೆ ಅಂತ ತೊಗೊಂಡಿಲ್ಲ. ನೋಡ್ರಿ ಇಲ್ಲಿ 5 ಮಾಡಿದೆ, ಮತ್ತೆ ಚೇಂಜ್ ಆಯಿತು. ಇದು 5 ಮಾಡಿರಿ, ಮತ್ತೆ ಚೇಂಜ್ ಆಯಿತು. ಸೊ ದಿಸ್ ಇಸ್ ರಿಯಲ್ ಟೈಮ್. ಓಕೆನಾ? ಸೊ ಇಲ್ಲಿ ಅಗೇನ್ ಯು ಕ್ಯಾನ್ ಆಲ್ಸೋ ಸಿ, ಓಕೆ ಎಷ್ಟು ಬಾಲ್ಸ್ ಇದೆ ಏನು. ಫೈನ್. ಓಕೆ, ಗುಡ್. ಎಸ್, ವಿಡಿಯೋ ಲೈಕ್ ಮಾಡೋದು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸೊ ಇ ಆ್ಯಂಡ್ ಎಫ್ ಆರ್ ಇವೆಂಟ್ ಸಚ್ ದಟ್ ಇ ಇದೆ, ಎಫ್ ಇದೆ, ಪ್ರಾಬಿಲಿಟಿ ಇ ಆ್ಯಂಡ್ ಎಫ್ ಇದೆ. ಫೈಂಡ್ ಇ ಆರ್ ಎಫ್. ಸೊ ಇ ಆರ್ ಎಫ್ ಅಂದರೆ ಏನಾಯಿತು? ಪ್ರಾಬಿಲಿಟಿ ಆಫ್ ಇ ಆರ್ ಎಫ್ ಎಸ್ ಪ್ರಾಬಿಲಿಟಿ ಆಫ್ ಇ ಪ್ಲಸ್ ಪ್ರಾಬಿಲಿಟಿ ಆಫ್ ಎಫ್ ಮೈನಸ್ ಪ್ರಾಬಿಲಿಟಿ ಆಫ್ ಇ ಯು ಇಂಟರ್ಸೆಕ್ಷನ್ ಎಫ್ ಇದು. ಸೊ ಎಷ್ಟಾಯಿತು? ಪ್ರಾಬಿಲಿಟಿ ಆಫ್ ಇ 1/4. ಕರೆಕ್ಟ್ ಚೇಂಜ್ ಮಾಡ. 1/4 ಪ್ಲಸ್ 1/2 ಮೈನಸ್ 1/8. ಸೊ ವಾಟ್ ಈಸ್ ಎಲ್ ಸಿ ಎಮ್? 8. ಸೊ 8 ಆಯಿತು ಅಂದರೆ
ಸೊ ಇದು 2 2 2 ಇದೇನಾಗುತ್ತೆ 4 ಜೊತೆ ಮಲ್ಟಿಪ್ಲೈ ಆಗಬೇಕು 8 ಆಗಬೇಕು ಅಂದರೆ ಮೇಲೂ 4 +4 ಇಲ್ಲಿ ಏನೂ ಇಲ್ಲ 1 ಅಷ್ಟೇ ಯಾಕಂದರೆ 8 ಆಗಲೇ ಇದೆ. ಸೊ 2 + 4 6 6 - 1 5/8. Okay, so this is probability of E union F. E union. So this is intersection. Not probability of not E and not F. So probability of not E and not F andre, so tricky question. Probability of not E, complement of E and probability of not F. Simple. So probability of E ಇದೆ. ಸೊ probability of not E ಏನಾಗುತ್ತೆ 1 - 1/4 3/4. ಸೊ probability of not F 1 - 1/2 1/2. Okay, not E and not F. ಸೊ not E not F, E and F ಇದೆ. ಸೊ ಇದು ಟ್ರೈ ಮಾಡಿರಿ, ಚೆಕ್ ಮಾಡಿರಿ, ಬಿಕಾಸ್ ಇಲ್ಲಿ ದೇರ್ ಆರ್ 2 ಪಾಸಿಬಲ್ ವೇಸ್. ಸೊ ನಿಮಗೆ ಫಾರ್ಮುಲಾ ಹಾಕೊಂಡು ಮಾಡ್ತೀರಾ, ಓಕೆ ಟ್ರೈ ಮಾಡಿರಿ, ಇಲ್ಲ ಅಂದರೆ ಡೋಂಟ್ ವರಿ, ಸೆಕೆಂಡ್ PUC ಬರುತ್ತೆ. ಓಕೆನಾ? ಡಿಫೈನ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ನೋಡಿದ್ದೀನಿ, ಹೇಳಿದ್ದೀನಿ. ಡೈ ಈಸ್ ಥ್ರೋನ್, ಫೈಂಡ್ ದ ಪ್ರಾಬಿಲಿಟಿ ಆಫ್ ಎನ್ ಇವೆಂಟ್, ಎ ನಂಬರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3. ಸೊ ಎ ಅಂತ ಡಿಫೈನ್ ಮಾಡಿದ್ರೆ, ಸೊ ಎ ಏನಾಗುತ್ತೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3, ಈಕ್ವಲ್ ಟು 3ನೂ ಆಗಿರ್ಬೋದು. 3 4 5 6. ಪ್ರಾಬಬಿಲಿಟಿ ಏನು? ಸೊ ಪ್ರಾಬಿಲಿಟಿ ಆಫ್ ಎ, ಸೊ ಎಷ್ಟಿದೆ 4 ಇದೆ. ಸೊ ಟೋಟಲ್ ಎಷ್ಟು ಡೈ ಡ್ರಾ ಮಾಡಿದಾಗ 6. ಇದನ್ನು ಸಿಂಪ್ಲಿಫೈ ಮಾಡಿ ಬರೀಬೇಕು, ವಿಚ್ ಇಸ್ 2/3. ಸೊ ಇನ್ನು ಎಷ್ಟು ಕ್ವಶನ್ ಇದೆ? ಓಕೆ ಮುಗೀತು. ಲಾಸ್ಟು. ಇನ್ ಎ ಕ್ಲಾಸ್ ಆಫ್ 60 ಸ್ಟೂಡೆಂಟ್ಸ್ 30 ಆಪ್ಟೆಡ್ ಫಾರ್ NCC, 9 NCCಲಿದ್ದೆ. 32 ಆಪ್ಟೆಡ್ ಫಾರ್ NSS ಅಲ್ಲ ಸ್ಕೌಟ್ಸಲ್ಲಿದ್ದೆ. 22 ಆಪ್ಟೆಡ್ ಫಾರ್ ಬೋತ್ NCC ಆ್ಯಂಡ್ NSS. ಇಫ್ ಒನ್ ಆಫ್ ದ ಸ್ಟೂಡೆಂಟ್ ಈಸ್ ಎಲೆಕ್ಟೆಡ್ ಅಟ್ ರ್ಯಾಂಡಮ್, ಫೈಂಡ್ ದ ಪ್ರಾಬಿಲಿಟಿ ದಟ್ ದ ಸ್ಟೂಡೆಂಟ್ ಹ್ಯಾಸ್ ಆಪ್ಟೆಡ್ ಫಾರ್ NCC ಆರ್ NSS. Probability the student has opted for NCC but not NSS. So this I am giving you as a homework. ಯಾಕಂದರೆ ನೀವು ಮಾಡಬೇಕಲ್ಲ, ನೀವು ಪ್ರಾಕ್ಟೀಸ್ ಮಾಡಬೇಕಲ್ಲ. ಕಮೆಂಟ್ ಮಾಡಿರಿ ವಾಟ್ ವಿಲ್ ಬಿ ದ ಆನ್ಸರ್. ಇಫ್ ನಾಟ್ ಡೋಂಟ್ ವರಿ. ಈಗ ರಿವಿಷನ್ ಕ್ಲಾಸಸ್ ಮಾಡ್ತೀವಿ. ಸೊ ರಿವಿಷನ್ ಕ್ಲಾಸಸ್ ಮಾಡಬೇಕಾದ್ರೆ ಐ ವಿಲ್ ರಿಮೆಂಬರ್ ಆ್ಯಂಡ್ ಐ ನೋ ದಟ್ ಐ ವಿಲ್ ಆ್ಯಡ್ ದಿಸ್ ಫಾರ್ ದ ಸ್ಲೈಡ್. ಆ್ಯಕ್ಚುಲಿ ಇದು ಕ್ವಶನ್ ಮತ್ತು ಇನ್ನೊಂದು ಕ್ವಶನ್ ಸ್ಲೈಡ್ಗೆ ಆ್ಯಡ್ ಮಾಡಿದ್ದೀನಿ ಆಗಲೇ. ರಿವಿಷನ್ ನಾನು ಹಿಂದೆ ಹೇಳಿದ್ನಲ್ಲ, ಸೊ ಆಗಲೇ ಆ್ಯಡ್ ಮಾಡಿದ್ದೀನಿ. ಸೊ ಡೋಂಟ್ ವರಿ. ಸಿ ಯು ಆಲ್ ಸೂನ್ ವಿತ್ ಅನ್ ಅದರ್ ವೀಡಿಯೋಸ್. ಸೊ ಪ್ರಾಕ್ಟೀಸ್ ಮಾಡೋದು ಮರಿಬೇಡ್ರಿ. ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಓಕೆನಾ? ಥ್ಯಾಂಕ್ ಯು. ಮತ್ತೇನು ಬೇಕು ಕಮೆಂಟ್ ಮಾಡಿರಿ. ವಿ ವಿಲ್ ಬಿ ದೇರ್ ಫಾರ್ ಯು ಆಲ್ವೇಸ್. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.